प्राणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಗೌಡಪಾದ ಹೃದಯವನ್ನು ನೋಡ್ತಾ ಇದ್ವಿ, ಅದ್ವೈತ ಪ್ರಕರಣ. ಸೊ ಇವತ್ತು ಅದರ ಸಾರಾಂಶವನ್ನು ಹೇಳಿ ಮುಕ್ತಾಯ ಮಾಡೋಣ. ಅದ್ವೈತ ಪ್ರಕರಣ ಮುಕ್ತಾಯ ಆಗ್ತಾ ಇದೆ. ಸೊ ಹಿಂದೆ ನಾವು ಏನು ಹೇಳಿದ್ವಿ ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಹೋಗಬೇಕಾಗಿದೆ. ಹಾಕ್ಕೊಂಡು ಹೋಗಬೇಡ. ನಿನ್ನೆ ನಾವು ಈ ಅದ್ವೈತ ಪ್ರಕರಣದಲ್ಲಿ ಕೊನೆಯ ಚಾಪ್ಟರ್ ನೋಡಿದ್ವಿ. ಅದರಲ್ಲಿ ಈ ಪಾತಂಜಲಗಳಿಗೂ ಮತ್ತು ನಮ್ಮ ವೇದಾಂತದಕ್ಕೆ ಸಾಧನೆ ವಿಚಾರ, ಸೃಷ್ಟಿ ವಿಚಾರ, ಮತ್ತು ಸಮಾಧಿ ವಿಚಾರ ಮತ್ತು ಮೋಕ್ಷದ ವಿಚಾರ ಇಷ್ಟನ್ನು ಹೇಳಿದ್ವಿ. ಅಜಗಜಾಂತರ ಇದೆ ಅಂತ ಗೊತ್ತಾಯ್ತು. ಇನ್ನು ಲಯೇ ಸಂಬೋಧೆಯ ಚಿತ್ತಂ ಅನ್ನೋದರಲ್ಲಿ 4 ತೊಗೊಂಬಂದು ತೋರಿಸಿದ್ದಾರೆ ಅಡಚಣೆಗಳು. ಇಲ್ಲಿ ಭಗವತ್ಪಾದರು ನಮ್ಗೆ ಹೇಳ್ತಾ ಇದ್ದಿದ್ದು ಈ 4 ಅಡಚಣೆಗಳಲ್ಲಿ ಇದು ಧ್ಯಾನ ಮಾಡೋಕ್ಕೆ ಅಂತ ಅವರು ಇಲ್ಲಿ ಹೇಳ್ತಾ ಇರೋದು. ಬಟ್ ಯಾವುದಕ್ಕೆ ಬೇಕಾದರೂ ಆಗುತ್ತೆ ಅಂತ ನಮಗೆ ಗೊತ್ತು. ಅವ್ರು ಹೇಳಿದ್ರು, ನಾನು ಧ್ಯಾನ ಮಾಡಬೇಕಾದ್ರೆ ನನಗೆ 4 ಅಡಚಣೆಗಳು ಯಾವುದೂ ಬರಲಿಲ್ಲ ಅಂತ ಹೇಳಬೇಕು. ಮುಖ ಕಾಣಿಸ್ತಾ ಇದೆ ಸರ್. ಓ ಸಾರಿ, ತಿರ್ಗಾ ಮತ್ತೆ ಫೋಟೋ ಇದೆ. ಈಗ ಸರಿ, ಒಳ್ಳೆಯದು, ಥ್ಯಾಂಕ್ ಯು. ಸೊ 4ರಲ್ಲಿ 4 ನಮಗೆ ಗೊತ್ತಾಯಿತು. ಅದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದು ಗೊತ್ತಾಯಿತು. ನಿದ್ದೆಗೆ ಹೋದರೆ ಎಬ್ಬರಿಸ್ಕೋಬೇಕು. ಅದಕ್ಕೆ 4 ಅಡಚಣೆಗಳು ಅಂತ ಕೂಡ ಹೇಳಿದರು. ಒಂದು, ಜಾಸ್ತಿ ಆಹಾರ ತಗೊಳ್ಳೋದ್ರಿಂದ ಅಥವಾ ಜೀರ್ಣವಾಗದೇ ಇರೋ ಆಹಾರ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಅಥವಾ ದೇಹಕ್ಕೆ ತುಂಬ ಶ್ರಮವಾದರೆ, ಆಯಾಸವಾದರೆ, ನಿದ್ದೆ ಸಾಲದೇ ಇದ್ದರೆ, ಈ 4 ನಾವು ಅವಾಯ್ಡ್ ಮಾಡಿಕೊಂಡ್ರೆ ಅದನ್ನು ತಪ್ಪಿಸ್ಕೋಬೋದು. ಅಷ್ಟು ಮಾತ್ರ ಅಲ್ಲ, ನಮಗೆ ಆಸಕ್ತಿ ಬರಬೇಕು. ಇವಿಷ್ಟು ತಪ್ಪಿಸ್ಕೊಂಡ್ಮೇಲೆ 4 ನನಗೆ ಆ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇದ್ದರೆ ನಿದ್ದೆಗೆ ಹೋಗುತ್ತೆ ಗ್ಯಾರಂಟಿ. ಅದು ಇಂಪಾರ್ಟೆಂಟ್. ಅಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತಂದರೆ ಇವು 4 ಇದ್ದರೂ ಗೆದ್ಕೊಂಬಂದ್ಬಿಡ್ತೀರ. ಇವಾಗ ನಿಮಗೆ ಪಿಕ್ಚರ್ ನೋಡೋದಕ್ಕೆ ಆಸಕ್ತಿ ಇದ್ದು ತುಂಬ ಚೆನ್ನಾಗಿರೋ ಪಿಕ್ಚರ್ ಇದ್ದರೂ ನಿಮ್ಗೆ ಈ 4 ಅಡಚಣೆಗಳಿರಲಿ, ನಿದ್ದೆ ಮಾಡೋದಿಲ್ಲ ನೀವು. ಹಾಗೆ ನಮಗೆ ವೇದಾಂತದಲ್ಲಿ ನಮಗೆ ಜಿಜ್ಞಾಸೆ, ಆಸಕ್ತಿ ಬರಬೇಕು. ಅದು ಯಾಕರಿಂದ ಬರುತ್ತೆ ಅಂದರೆ ಶ್ರವಣದಿಂದಲೇ. ಮತ್ತೆ ಮತ್ತೆ ಕೇಳ್ತಾ ಇರಬೇಕು, ಆದ್ದರಿಂದ ಓದ್ತಾ ಇರಬೇಕು. ಅದು ಒಂದು ಲಯ. ಆಮೇಲೆ ಇನ್ನು ಕಷಾಯ ದೋಷ ಇದು ಇದ್ದೇ ಇರುತ್ತೆ. ಇದು ನಿತ್ಯಾನಿತ್ಯ ವಸ್ತು ವಿವೇಕನ ಚೆನ್ನಾಗಿ ಯಾರು ಮಾಡ್ತಾರೋ ಅವ್ರಿಗೆ ವೈರಾಗ್ಯ ಬರುತ್ತೆ. ಎಲ್ಲಿ ವೈರಾಗ್ಯ ಬರುತ್ತೋ ಆವಾಗ ಸಂಕಲ್ಪ ವಿಕಲ್ಪಗಳಿರೋಲ್ಲ. ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅದರ ಕೆಲಸಗಳು ಇರೋಲ್ಲ ಅಂತ ಹೇಳಿದ್ವಿ. ಆವಾಗ ಒಂದು ಹಿಡಿತಕ್ಕೆ ಬರುತ್ತೆ. ಮತ್ತು ಬರೀ ನಿತ್ಯಾನಿತ್ಯ ವಸ್ತು ವಿವೇಕ ಮಾಡೋದ್ರಿಂದಲ್ಲ, ಅದರಿಂದ ನಮಗೆ ವೈರಾಗ್ಯ ಬರಬೇಕು. ಇದು ಅಭ್ಯಾಸ ಸತತವಾಗಿ ನಡೀಬೇಕು. ಇದಕ್ಕೆ ಅಂತಲೂ ಗೊತ್ತಾಯಿತು. ಅದಾದಮೇಲೆ ಮತ್ತು ಮನಸ್ಸು ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗಲ್ಲ, ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಇದಕ್ಕೆ ಸಂಸ್ಕಾರ ಬೀಜ ರೂಪದಲ್ಲಿರುತ್ತಲ್ಲ, ಅದನ್ನು ಗೆದ್ಕೋಬೇಕು ಅಂತ ಹೇಳಿ. ಮತ್ತು ಅದನ್ನು ಹೇಗೆ ಗೆಲ್ಲೋದು? ಆ ಸಂಸ್ಕಾರ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಇದನ್ನೇ ವಿವೇಕ, ವೈರಾಗ್ಯ, ಅಭ್ಯಾಸ. ವಿವೇಕ ಅಂದರೆ ಏನು? ನಿತ್ಯಾನಿತ್ಯ ವಸ್ತುಗಳ ವಿವೇಕನ ಮತ್ತೆ ಮೆಲ್ಕು ಹಾಕ್ತಾ ಇರಬೇಕು. ಒಂದು ಕಡೆ ಶ್ರವಣ ಮಾಡ್ತಾ ಇರಬೇಕು, ಒಂದು ಕಡೆ ಮನನ ಮಾಡ್ತಾ ಇರಬೇಕು, ಇನ್ನೊಂದು ಕಡೆ ಸ್ವಾಧ್ಯಾಯ ಮಾಡ್ತಾ ಇರಬೇಕು, ಮತ್ತು ಸಾಧನೆಯೂ ಮಾಡ್ತಾ ಇರಬೇಕು. ಇಷ್ಟೂ ಸೇರಿಸ್ಕೋಬೇಕಾಗುತ್ತೆ. 4ನೇದು, ನಾವು ಆತ್ಮನಿಗೆ ಹತ್ತಿರ ಬಂದಾಗ ನಮ್ಮ ಆನಂದದ ಗೌಲು ಹೊಡ್ಕೊಳ್ಳುತ್ತೆ. ಬೆಂಕಿ ಮುಂದೆ ಇದ್ದರೆ ಅಂತ ನಾನು ಹೇಳಿದೆ. ಸೊ ಅದು ಅರ್ಥ ಆಯಿತು.
ಅಲ್ಲಿಗೆ ನಿಂತ್ಕೋಬಾರ್ದು. ಅದು ಸತ್ವಗುಣದಿಂದ ಬಂದಿರೋದು. ನಾವು ಗುಣಾತೀತನಾಗಬೇಕು ಅಂತ ಕೂಡ ಹೇಳಿದ್ದಾಯಿತು. ಸೊ ಇದರಿಂದ ನಮಗೆ ಆಗುವಂಥ ಲಾಭ ಏನಪ್ಪ ಅಂತಂತಂದರೆ, ನಮಗೆ ಮೊದಲು ಸ್ವಸ್ಥತೆ, ನನ್ನ ನಿಜವಾದ ಸ್ವಸ್ಥತೆ, ನಾನು ಆತ್ಮನೇ ಆಗಿದ್ದೀನಿ. ಇದನ್ನು ಯಾರು ಕೊಡೋದಲ್ಲ, ಇಸ್ಕೊಳ್ಳೋದಲ್ಲ. ಇದು ಜ್ಞಾಪಕಂ ಮಾತ್ರ ಅಂತ ಹೇಳಿದ್ವಿ. ಆ ಆತ್ಮತತ್ವದಲ್ಲಿ ನಿಲ್ಲೋದು. ಮತ್ತು ಏನು ಮಾಡಿದ್ವಿ ನೀವು? ಸಾಧನೆಯಿಂದ ಏನು ಮಾಡಿದ್ರಿ? ಹೊಸದಾಗಿ ಆತ್ಮನೇನು ಪಡೆಯಲಿಲ್ಲ. ಮತ್ತು ನೀವು ಸಾಧನೆ ಮಾಡಿದ್ದೇನು ಅಂತಂದರೆ, ಅನಾತ್ಮವನ್ನು ಬಿಡಿಸ್ತು, ಮನಸ್ಸನ್ನು ಸುಮ್ಮನಾಗಿಸ್ತು, ಮನಸ್ಸು ತನ್ನತನವನ್ನು ಬಿಡೋದಕ್ಕೆ ಸಹಾಯ ಆಗುತ್ತೆ. ಇಷ್ಟೇ. ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ ಅಂತ. ಇದರಿಂದ ನನಗೆ ಅಭಯ ಸ್ವರೂಪ, ಕಿಂಚಿತ್ ಭಯ ಇರೋದಿಲ್ಲ. ಯಾಕೆ ಅಂತಂದರೆ ನನಗಿಂತ ಎರಡನೇ ವಸ್ತು ಬೇರೆದಿಲ್ಲ ಅನ್ನೋ ದೃಷ್ಟಿಯಿಂದ. ಮತ್ತು ಈ ಅರಿಷಡ್ ವರ್ಗಗಳು ಇರೋದಿಲ್ಲ, ಗುಣಾತೀತನಾಗಿರ್ತೀವಿ, ಮತ್ತು ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊತೀವಿ ಅಂತ ಹೇಳಿದ್ದಾಯಿತು. ಮತ್ತು ಅಂಥ ಮನಸ್ಸು ಹೇಗಿರುತ್ತೆ? ಶಾಂತವಾಗಿರುತ್ತೆ. ಆಮೇಲೆ ಅದಕ್ಕೆ ಉತ್ತಮ ಸುಖ ಅಂತ ಹೇಳ್ತಾರೆ. ನಮಗೆ ವ್ಯವಹಾರದಲ್ಲಿ ಸಿಗುವಂಥ ಸುಖ ತಾತ್ಕಾಲಿಕ ಸುಖ. ಈ ಸುಖ ಶಾಶ್ವತವಾಗಿರೋದು, ಆತ್ಯಂತಿಕವಾಗಿರೋದು ಅಂತ ಹೇಳಿದರು. ಮತ್ತು ಇದನ್ನು ಸರ್ವಜ್ಞ, ಸರ್ವೇಶ್ವರ ಹಿಂಗೆಲ್ಲ ಹೊಗಳಿದ್ರು. ಮತ್ತು ಇಲ್ಲಿ ಗುಣಾತೀತನಾಗಿರ್ತಾನೆ ಅಂತ ಕೂಡ ಹೇಳಿದರು. ಇದು ಎಂಥ ಸುಖ? ಇದು ಕೊನೆಗಾಣದ ಸುಖ, ನಿರತಿಶಯವಾದ ಸುಖ ಅಂತ ಕೂಡ ಹೇಳಿದರು. ಆದ್ದರಿಂದ ಒಟ್ಟಿನಲ್ಲಿ ಈ ಪ್ರಕರಣದಿಂದ ನಮಗೇನಪ್ಪ ಗೊತ್ತಾಯಿತು ಅಂತಂದರೆ, ಆತ್ಮನು ಯಾವುದರಿಂದಲೂ ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅದ್ವೈತ ಪ್ರಕರಣದಲ್ಲಿ ಗೊತ್ತಾಯಿತು. ಈಗ ಇವತ್ತು ನಾನು ಇದು ಹಿಂದೆ ನಾವು ಮಾಡಿಕೊಂಡಿದ್ದು, ಇವತ್ತು ಅದರ ಅದ್ವೈತ ಪ್ರಕರಣದ ಸಾರಾಂಶ ನೀವು ಇದರಲ್ಲೇ ಕೊನೆ ಇದರಿಗೆ ಬಂದಾಗ ಇರುತ್ತೆ. ಸ್ವಾಮಿಗಳು ನೀವು ಯಾವುದೇ ತಗೊಳ್ರಿ, ಭಗವದ್ಗೀತೆ ಭಾಷ್ಯ ತಗೊಳ್ರಿ, ಅಲ್ಲಿ ಅದರ ಸಾರ, ಪ್ರತಿಯೊಂದು ಅಧ್ಯಾಯಕ್ಕೂ ಅದರ ಸಾರ ಅಂತ ಹೇಳ್ತಾ ಬರ್ತಾರೆ. ಇಲ್ಲೂ ಕೂಡ ಅದೇ ಥರ ಒಂದೊಂದು ಪ್ರಕರಣ ಮುಗಿದಾಗ, 4 ಪ್ರಕರಣಗಳು ಮುಗಿದಾಗ, ಇವತ್ತು ಅದ್ವೈತ ಪ್ರಕರಣ ಮುಗಿದಿದೆ, ಅದರ ಸಾರವನ್ನು ನೋಡಿಕೊಂಡು ಇವತ್ತು ಮುಗಿದೋಗುತ್ತೀವಿ. ಇಲ್ಲಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಪುಸ್ತಕ ಇರೋರು ಅದನ್ನು ನೋಡ್ಕೋಬೋದು. ಅದ್ವೈತ ಪ್ರಕರಣದ ಸಾರ ಇವತ್ತಿನ ಟಾಪಿಕ್ ಇದೆ, 51ನೇ ಎಪಿಸೋಡು. ಇಲ್ಲಿ ಗೌಡಪಾದ ಹೃದಯ. ಈ ಗೌಡಪಾದರು ಹೃದಯ ಅಂತಂದರೆ ಮಾಂಡಿಕ್ಯ ಉಪನಿಷತ್ತು ಒಂದೇ ಸಾಕು ಮುಕ್ತರಾಗೋದಿಕ್ಕೆ ಅಂತ ಎಲ್ಲರೂ ಹೇಳ್ತಾರೆ. ಶಂಕರಾಚಾರ್ಯರು ಹೇಳಿದ್ದಾರೆ, ಗೌಡಪಾದರು ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಉಪನಿಷತ್ತಿಗೆ ಗೌಡಪಾದಾಚಾರ್ಯರು ಕಾರಿಕೆಯನ್ನು ಬರೆದಿದ್ದಾರೆ. ಇದೇ ಕಾರಿಕೆ 4. ಒಂದು ಆಗಮ ಪ್ರಕರಣಗಳು 4. ಅದರಲ್ಲಿ ಒಂದು ಆಗಮ ಪ್ರಕರಣ, 2ನೇದು ವೈತಿಥ್ಯ ಪ್ರಕರಣ, 3ನೇದು ಈಗ ತಾನೇ ನಾವು ಮುಗಿಸಿದ್ದೀವಿ ಅದ್ವೈತ ಪ್ರಕರಣ, 4ನೇದು ಅಲತಾ ಶಾಂತಿ ಪ್ರಕರಣ. ಅದೊಂದು ಇವಾಗ ನೋಡಬೇಕಾಗಿದೆ. ಈಗ ಈ 4ರಲ್ಲೂ ಏನೇನು ಹೇಳ್ಕೊಟ್ರು ಅನ್ನೋದು. 4ರಲ್ಲೂ ಕೂಡ ಅನುಭವ ಮತ್ತು ಯುಕ್ತಿ ಅಂದರೆ ತರ್ಕ ಇದ್ದೇ ಇರುತ್ತೆ. ಮೊದಲನೇ ಆಗಮ ಪ್ರಕರಣದಲ್ಲಿ ಅಂದರೆ ಈ ಮಾಂಡಿಕ್ಯ ಉಪನಿಷತ್ನಲ್ಲಿ ಅನುಭವ ಮುಂದೆ ಇರುತ್ತೆ, ತರ್ಕ ಹಿಂದಿಂದೆ ಬರುತ್ತೆ. ಇನ್ನು ಮಿಕ್ಕಿರೋ ಈ 3 ಪ್ರಕರಣಗಳು, ವೈತಥ್ಯ, ಅದ್ವೈತ ಮತ್ತು ಅಲತಾ ಶಾಂತಿ ಪ್ರಕರಣದಲ್ಲಿ ಯುಕ್ತಿ ಮುಂದೆ ಇರುತ್ತೆ, ಅನುಭವ ಬಿಟ್ಟಿರೋದಿಲ್ಲ. ಅನುಭವ ಹಿಂದೆ ಬರುತ್ತೆ. ಚೆನ್ನಾಗಿ ಜ್ಞಾಪಕ. ಸೊ ಆಗಮ ಪ್ರಕರಣದಲ್ಲಿ ಶಾಸ್ತ್ರದ ಒಂದು ಆಗಮ ಪ್ರಕರಣ ಅಂತಲೇ ಹೇಳಿದರು. ಶಾಸ್ತ್ರದ ಆಧಾರದಿಂದ ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ, ಕನಸು, ನಿದ್ದೆಯಿಂದ ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸ್ಕೊಟ್ರು ಮಾಂಡಿಕ್ಯ ಉಪನಿಷತ್ನಲ್ಲಿ. ನಾವು ಅವನ್ನೆಲ್ಲ ಚೆನ್ನಾಗಿ ನೋಡಿದ್ದೀವಿ. ತೋರಿಸ್ಕೊಟ್ಟಾದಮೇಲೆ ವೈತಥ್ಯ ಪ್ರಕರಣ ಯಾಕೆ ಬೇಕು ಅಂತಂದರೆ, ಈ ಅನಾತ್ಮ ಅಂತ ಏನು ಹೇಳ್ತೀವೋ ಇದು ನಿಜವಾಗಲೂ ಇಲ್ಲ ಅಂತ. ವೈತಥ್ಯ ಅಂತಂದರೆ ಹಾಗಿರೋದ್ರಿಂದ, ಸತ್ಯವಲ್ಲ,
ಹೇಗಿರೋದ್ರಿಂದ? ಕನಸು ಹಾಗಿರೋದ್ರಿಂದ ಸತ್ಯವಲ್ಲ ಅಂತ ತೋರಿಸ್ಕೊಡ್ತಾರೆ ವೈದ್ಯತ್ಯ ಪ್ರಕರಣದಲ್ಲಿ. ಅದು ಮಿಥ್ಯೆ ಅಂತ. ಕನಸು ಪ್ರತಿಯೊಬ್ಬರಿಗೂ ಆದಾಗ ಸತ್ಯವಾಗಿದ್ದಂತೆ ತೋರುತ್ತೆ, ಇದ್ದ ಅಂತೆ ಕಂತೆ. ಎದ್ದ ಮೇಲೆ ನಾವೇ ಛೆ ಏನೂ ಇಲ್ಲ ಸುಳ್ಳು ಅಂತ ಹೊಡೆದಾಕ್ತೀವಿ. ಹಾಗೆ ಇಲ್ಲಿ ನಾವು ಇನ್ನೂ ಎಚ್ಚರವನ್ನೂ ಕೂಡ ಕನಸಿನ ರೂಪದಲ್ಲಿ ನೋಡ್ಕೋಬೇಕು. ಆದ್ದರಿಂದ ಎಚ್ಚರದಲ್ಲಿ ಏನಾದರೂ ಕೂಡ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಇದು ಒಂದು ಕನಸು, ಇದು ಹಗಲುಗನಸು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ನಾವು ಮೆಲ್ಕು ಹಾಕೋದ್ರಿಂದ ನಮಗೆ ವೈರಾಗ್ಯ ಬರುತ್ತೆ. ಪ್ರಪಂಚದಲ್ಲಿ ಆಗೋ ಆಗು ಹೋಗುಗಳಿಗೆ ನನಗೆ ದುಃಖ ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ನಾನು ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ, ಒಬ್ಬನ ಹೆಂಡತಿ ಸತ್ತೋಗ್ಬಿಡ್ತಾಳೆ, ಅವನ ಕಣ್ಣಲ್ಲಿ ನೀರು ಬರೋಲ್ಲ ಅಂತ. ಅದನ್ನು ನೆನೆಸ್ಕೊಳ್ರಿ. ಇದು ವೈದ್ಯತ್ಯ ಪ್ರಕರಣದ ವಿಚಾರ. ಇನ್ನು ವೈದ್ಯತ್ಯ ಪ್ರಕರಣ ಹೇಗೆ ಕನಸು ಸುಳ್ಳು, ಎಚ್ಚರವೂ ಹಾಗೆ ಸುಳ್ಳು ಅಂತ ಹೇಳಿದ್ರಿಂದ, ಹೇಗೆ ನಿಮ್ಮ ದ್ವೈತವೆಲ್ಲವೂ ಸುಳ್ಳು ಮಿಥ್ಯೆ ಅಂತ ಹೇಳಿದ್ರೋ, ಹಾಗೆ ನಿಮ್ಮ ಅದ್ವೈತವು ಯಾಕೆ ಸುಳ್ಳಾಗಬಾರ್ದು ಅಂತ ಪ್ರಶ್ನೆ ಬರುತ್ತೆ. ಅವನು ಪ್ರಶ್ನೆ ಎತ್ತುತ್ತಾನೆ. ಅದಕ್ಕೋಸ್ಕರ ಇವಾಗ ಅದ್ವೈತ ಪ್ರಕರಣ ಬರಬೇಕಾಯಿತು. ಇಲ್ಲ, ಆತ್ಮನು ಎಂದೆಂದು ಸತ್ಯವಾಗಿದ್ದಾನೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇವೆಲ್ಲ ತಗೊಂಡು ಇವದರ ಸಾರಾಂಶ ಬರುತ್ತೆ. ಈ ಮೂರರಲ್ಲಿ ಇಷ್ಟು ಗೊತ್ತಾಯಿತು. ಇನ್ನು ನಾಲ್ಕನೇದು ಅಲಾತಾಶಾಂತಿ ಪ್ರಕರಣದಲ್ಲಿ ಈ ಬುದ್ಧಿಸಮ್ನವ್ರನ್ನೇ ಮೇಯ್ನಾಗಿ ಇಟ್ಕೊಂಡು ಮಾಡಿದ್ರು. ಅಲ್ಲೂ ಕೂಡ ಈ ದರ್ಶನಕಾರರು ಅಂದರೆ ಸಾಂಖ್ಯರು, ವೈಶೇಷಿಕರು ಮತ್ತು ಬುದ್ಧಿಸಮ್ ಈ ಮೂವರೇ ಇರೋದು. ಆ್ಯಕ್ಚುಲಿ ಈ ನಮ್ಮ ಅದ್ವೈತ ತತ್ವಕ್ಕೆ ವಿರುದ್ಧಗಳಾಗಿ, ವಿರುದ್ಧ ಅಂತಂದರೆ ವೈರಿಗಳಂತಲ್ಲ, ಅದು ನಿಮ್ಮ ಸರಿಯಲ್ಲ ಅಂತ ತೋರಿಸ್ತಾ ಬರ್ತಾರೆ. ಆ ದೃಷ್ಟಿಯಿಂದ ಇಷ್ಟು ಜನಕ್ಕೂ ಉತ್ತರ ಕೊಡಬೇಕಾಗಿದೆ ಅಲ್ಲಿ. ಆದ್ದರಿಂದ ಅಲ್ಲಿ ಕೊಡ್ತಾರೆ. ಹೇಗೆ ಅದಕ್ಕೆ ಅಲಾತಾಶಾಂತಿ ಪ್ರಕರಣ ಅಂತ ಯಾಕೆ ಬಂತು ಅಂದರೆ, ಈ ನಾವು ಪಟಾಕಿ ಹಬ್ಬದ ದಿನ ಒಂದು ಇದು ತಗೊತೀವಿ, ಮತಾಪ್ ಕಡ್ಡಿ ಹಚ್ಚಿಬಿಟ್ಟು ಅದನ್ನು ನೀವು ಹೀಗೀಗೆ ಅನ್ನಿ, ಅದು ರೌಂಡ್ ಆಕಾರ ಬರುತ್ತೆ, ಟ್ರಯಾಂಗಲ್ ಬರುತ್ತೆ, ಸ್ಕ್ವೇರ್ ಬರುತ್ತೆ, ಅಥವಾ ಸ್ವಸ್ತಿ ಯಾವ ಶೇಪ್ ಮಾಡ್ತಿರೋ ಮಾಡಿರಿ ಬರುತ್ತೆ. ಆದರೆ ಅದಿರೋದು ಸುಮ್ಮನೆ ಹಾಗೇ ಇರುತ್ತೆ. ನೀವು ಇಟ್ಕೊಂಡ್ರೆ ಸುಮ್ಮನೆ ಉರಿತಾ ಇರುತ್ತೆ. ನೀವು ಹಾಗೆ ಮಾಡಿದಾಗ ಅಷ್ಟು ಶೇಪ್ಗಳು ಹುಟ್ಟಿಲ್ಲ. ಹಾಗೆ ಇವರೆಲ್ಲ ಅದನ್ನು ಆ ರೀತಿ ಹೇಳ್ತಾರಲ್ಲ, ಅದಕ್ಕೆಲ್ಲ ಉತ್ತರ ಅದೇ. ಆ ಮತಾಪ್ ಕಡ್ಡಿ ಇದ್ದಂಗೆ ಅದ್ವೈತ ತತ್ವ ಇರುತ್ತೆ. ಈ ಎಚ್ಚರ ಕನಸುಗಳಲ್ಲಿ ಹಾಗೆ ತೋರ್ಕೊಳ್ಳುತ್ತೆ. ಚಿನ್ನ ಇದ್ದಂಗೆ ಇರುತ್ತೆ, ಒಡವೆಗಳ ರೂಪದಲ್ಲಿ ತೋರ್ಕೊಳ್ಳುತ್ತೆ. ಹಾಗೆ ಆತ್ಮನು ಇದ್ದಂಗೆ ಇರ್ತಾನೆ ಅಂತ ಅನ್ನೋದಕ್ಕೆ ಅಲ್ಲಿ ತೋರಿಸ್ತಾರೆ. ಅದನ್ನು ಇದು ಮುಗಿದ ಮೇಲೆ ತಗೊಳ್ಳೋಣ. ಇಷ್ಟಂತೂ 4 ಪ್ರಕರಣಗಳಲ್ಲಿ ತೋರಿಸಿದ್ದಾಯಿತು. ಸ್ವಾಮಿಗಳು ಇಲ್ಲಿ ಪ್ರತಿಯೊಂದು 1ನೇ ಮಂತ್ರದಿಂದ 2ನೇ ಮಂತ್ರ, 3ರಿಂದ 10 ಅಂತ ಹೇಳ್ತಾರೆ. ನಾನು ಅದು ಹೇಳಕ್ಕೆ ಹೋಗಲ್ಲ, ಅದರ ಸಾರಾಂಶ ಹೇಳ್ಕೊಂಡು ಹೋಗೋಣ, ನಮಗೆ ನೆಸರಿನೂ ಇಲ್ಲ. ಇನ್ನು ನೆಕ್ಸ್ಟ್ 1ರಿಂದ 2ನೇ ಮಂತ್ರದಲ್ಲಿ ಈ ವೇದಾಂತವೆಲ್ಲವೂ ಉಪಾಸನಾ ವಿಧಿ ಅಂದರೆ ಕರ್ಮಕಾಂಡ ಉಪಾಸನಾ ಕಾಂಡ ಭಾಗವಾಗಿದೆ ಅಂತ ಈ ಪೂರ್ವಮೀಮಾಂಸಕರು ಹೇಳ್ತಾ ಇರ್ತಾರೆ. ಇಲ್ಲಿ ಪೂರ್ವಮೀಮಾಂಸರು ಉತ್ತರ ಮೀಮಾಂಸಕರು ಅಂತ ಹೇಳ್ತಾರೆ. ಇಲ್ಲಿ ಪೂರ್ವಮೀಮಾಂಸಕರು ಹೇಳೋದೇನು ಅಂದರೆ, ವೇದಾಂತ ಅಂತಂದರೆ 2 ಭಾಗ ಇದೆ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಆ ಕರ್ಮಕಾಂಡದಲ್ಲಿ ಉಪಾಸನಾ ಕಾಂಡ ಬರುತ್ತೆ. ಆದ್ದರಿಂದ ಅವರೇನು ಹೇಳ್ತಾರೆ, ವೇದಗಳೆಲ್ಲ ಈ ಕರ್ಮಕಾಂಡ ಉಪಾಸನಾ ಕಾಂಡವನ್ನು ಹೇಳಕ್ಕೆ ಬಂದಿದೆ ಅಂತ. ಅವರು ಜ್ಞಾನಕಾಂಡಕ್ಕೆ ಇಂಪಾರ್ಟೆನ್ಸ್ ಕೊಡೋಲ್ಲ. ಆದರೆ ಜ್ಞಾನಕಾಂಡವೇ ಮುಖ್ಯ. ಜ್ಞಾನಕಾಂಡ ಈಗಲೇ ಇಲ್ಲೇ ತತ್ವದಲ್ಲಿ ಕಂಡ್ಕೋಬೋದು. ಜ್ಞಾನಕಾಂಡ ಅಂದರೆ ಮೋಕ್ಷ, ಶ್ರವಣ ಮನನ ಧ್ಯಾನ ಅಲ್ಲಿ ಬರೋದು, ಎಲ್ಲವೂ ಸಾಧನೆ ಗೀಧನೆ ಉಪನಿಷತ್ತುಗಳು ಅಲ್ಲಿ ಬರೋದು. ಇವರು ಹೇಳಿದ್ರು ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡ ಅದರಿಂದಲೇ ನಮಗೆ ಮೋಕ್ಷವಾಗುತ್ತೆ ಅಂತ ಹೇಳಿ, ಅದಕ್ಕೆ ಜ್ಞಾನ ಕರ್ಮ ಸಮುಚ್ಚಯ. ಮೋಕ್ಷ ಆಗಬೇಕಾದ್ರೆ ನಾವು ಆ ವೇದಗಳಲ್ಲಿ ಹೇಳಿರೋ ಕರ್ಮಕಾಂಡದಲ್ಲಿ ಹೇಳಿರೋ ಎಲ್ಲ ಕರ್ಮಗಳನ್ನ ಮಾಡಬೇಕು.
ಯಾಗ ಯಜ್ಞ ಹೋಮ ಹವನಗಳನ್ನ ಮತ್ತು ಆಮೇಲೆ ನೆಕ್ಸ್ಟು ಉಪಾಸನೆಗಳನ್ನ ಮಾಡಬೇಕು. ಉಪಾಸನೆ ಮಾಡೋದ್ರಿಂದಲೇ ನಮಗೆ ಮೋಕ್ಷ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾರೆ ಅಂತ ನಮಗಿವೆಲ್ಲ ಗೊತ್ತು. ಇದು ಅಲ್ಲಿ ಅವನ್ನೆಲ್ಲ ಹೇಳ್ಕೊಳ್ತಾ ಬರ್ತಾರೆ ಸ್ವಲ್ಪ. ಆದ್ದರಿಂದ ಅವ್ರು ಮಾಡೋದು ಆದ್ದರಿಂದ ಇಲ್ಲಿ ಅಜಾತಿವಾದವನ್ನು ಪ್ರಾರಂಭಿಸಬೇಕಾಗತ್ತೆ. ಅಜಾತಿ ಅಂತಂದರೆ ಆತ್ಮನು ಯಾವುದರಿಂದಲೂ ಹುಟ್ಟೋಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ. ಆಮೇಲೆ ಏನಾಯಿತು, ಈ ಜೀವರುಗಳಾಗಲಿ ಅವರ ಉಪಾಧಿಗಳಾಗಲಿ ಕಾರ್ಯಕರಣ ಸಂಘಾತಗಳಾಗಿ ನಿಜವಾಗಿ ಹುಟ್ಟುವಂತಿಲ್ಲ ಅಂತ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಲ್ಲಿ ಜೀವ ಅಂದರೆ ಬರೀ ಜೀವಗಳ ಕಾರ್ಯಕಾರಣ ಭಾವ. ಕಾರ್ಯ ಅಂತಂದರೆ ಏನು? ಕಾರ್ಯಕರಣ ಭಾವ ಅಂತ. ಕಾರ್ಯ ಅಂತಂದರೆ ಜೀವ, ಕರಣ ಅಂತಂದರೆ ಅದರ ಇನ್ಸ್ಟ್ರುಮೆಂಟ್ಸ್ ಅಲ್ವಾ. ಈಗ ಕಾರ್ಯಕರಣ ಎರಡಿದೆ ಅಲ್ಲಿ. ಈಗ ಆತ್ಮನ್ನ ಕಾರಣ ಅಂತಾರೆ, ಬೀಜ ಅಂತಾರೆ. ಎಲ್ಲ ಅಧ್ಯಾರೋಪ, ನಿಜ ಅಂತ ಇಟ್ಕೊಬಿಟ್ರೆ. ಇದನ್ನು ನಮಗೆ ಈ ಪ್ರಪಂಚ ಕಾಣಿಸುತ್ತಲ್ಲ ಅನಾತ್ಮ, ಅದನ್ನು ಕಾರ್ಯ ಫಲ ರಿಸಲ್ಟ್ ಅಂತಾರೆ, ಎಲ್ಲ ನೋಡಿದ್ದೀವಿ. ಆ ಫಲ ಇದೆಯಲ್ಲ, ಅದರಲ್ಲಿ ಎರಡು ಭಾಗ ಇರುತ್ತೆ. ಒಂದು ಜೀವ ಅಂತ. ಜೀವ ಅಂದರೆ ಬರೀ ಜೀವ, ಅಲ್ಲಿ ಉಪಾಧಿಗಳಿಲ್ಲ, ಪ್ರಾಣ ಇಲ್ಲ, ಏನೂ ಇಲ್ಲ. ಅದಕ್ಕೆ ಉಪಾಧಿಗಳು ಸೇರಿಕೊಂಡಾಗ ಅವನ ಜೀವಪ್ಪ ಅಂತ ಕರೀತಾರೆ. ಆಗ ಅದನ್ನು ಕಾರ್ಯಕಾರಣ. ಕಾರ್ಯ ಅಂದರೆ ಜೀವ, ಅದರ ಇನ್ಸ್ಟ್ರುಮೆಂಟ್ಸು ಕಾರಣ. ಈಗ ನಿಮಗೆ ಕಾರ್ಯಕ್ಕೆ ಯಾವ ಉದಾಹರಣೆ ಕೊಡ್ಬೋದು ನೋಡ್ರಿ. ಮಡಕೆ ತೊಗೊಂಡು ಹೋಗ್ತೀನಿ ನಾನು. ಮಡಕೆ ಇಲ್ಲಿ ತಗೊಂಡು ಹೊರಗಡೆಗೆ ಬರ್ತೀನಿ. ನಾನು ಮಡಕೆ ತೊಗೊಂಡೋಗಿದ ತಕ್ಷಣ ನೀರಿದೆ ಅಂತ ಇಟ್ಕೊಳ್ಳ್ರಿ. ಆಕಾಶದಲ್ಲಿರುವಂಥ ಸೂರ್ಯ ಅದರಲ್ಲಿ ಕಾಣಿಸ್ತಾನೆ. ಅಲ್ಲಿಗೇನಾಯಿತು? ಆ ಸೂರ್ಯ ಹುಟ್ಟದ ಅಂತೀವಿ. ಇದು ಕಾರ್ಯಕ್ಕೆ ಉದಾಹರಣೆ. ಇನ್ನು ಕಾರ್ಯ ಅಂತಂದಮೇಲೆ ಅದಕ್ಕೆ ಕರ್ಣಗಳು ಸೇರಿಕೊಂಡ್ರೆ ವ್ಯವಹಾರ ಆಗೋದು, ಸುಮ್ಮನೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಇವಾಗ? ಇಲ್ಲಿ ಜೀವ ಪರಮಾತ್ಮ ಎರಡು ಬೇರೆ ಅಲ್ಲ. ಅದನ್ನು ಫಸ್ಟ್ ತಿಳ್ಕೊಳ್ರಿ. ವ್ಯವಹಾರದ ದೃಷ್ಟಿಯಿಂದ ಅವನ ಜೀವ ಅಂತ ಕರೀತಾರೆ, ಪಾರಮಾರ್ಥಿಕ ದೃಷ್ಟಿಯಿಂದ ಅವನ ಆತ್ಮ ಅಂತ ಕರೀತಾರೆ, ಜೀವ ಪರಮಾತ್ಮ ಅಂತ ಕರೀತಾರೆ. ಅಷ್ಟೇ ವ್ಯತ್ಯಾಸ. ಹಾಗಾದರೆ ಇವನು ಬರೀ ವ್ಯವಹಾರದಲ್ಲಿ ಜೀವನಾಗಿರ್ತಾನ? ಇರೋದಿಲ್ಲ. ಮತ್ತು ಅದರ ಜೊತೆಗೆ ಅವನಿಗೆ ಇನ್ಸ್ಟ್ರುಮೆಂಟ್ಸ್ ಇರಬೇಕು, ಕರ್ಣಗಳಿರಬೇಕು, ಪ್ರಾಣಗಳು ಸೇರಿಕೊಳ್ಳುತ್ತೆ. ಪ್ರಾಣಗಳಾದ ಮೇಲೆ 19 ಮುಖಗಳು ಎಲ್ಲ ಸೇರಿಕೊಳ್ಳುತ್ತೆ. ಇಷ್ಟು ಸೇರಿ ಅವನ್ನ ಜೀವಪ್ಪ ಅನ್ನೋದು. ಹಾಗೆ ಆದ್ದರಿಂದ ಈಗ ಜೀವ ಪರಮಾತ್ಮರು ಬೇರೆ ಅಲ್ಲ ಅನ್ನೋದಕ್ಕೆ ನಾವು ಮೇಕೆ ಹುಲಿ ಬೇರೆನ, ಒಡವೆಗಳು ಚಿನ್ನ ಬೇರೆನ? ಇಲ್ಲ, ಒಂದೇ. ಹಾಗೆ ಜೀವ ಪರಮಾತ್ಮ ಒಂದೇ. ಇರಲಿ, ಒಟ್ಟಿನಲ್ಲಿ ಇವಿಷ್ಟು ಗೊತ್ತಾಯಿತು. ಈಗ ನಮಗೆ ಈ ಜೀವನಿಗೆ ಯಾವ ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತಾರೆ, ಕರ್ಣಗಳಿಗೆ ಯಾವ ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತಾರೆ, ಇಷ್ಟೇ ಬೇಕಾಗಿರೋದು. ಜೀವ ಅಂದಿದ ತಕ್ಷಣ ಈ ಮಡಕೆಯಲ್ಲಿ ಸೂರ್ಯ ಹುಟ್ಟುತ್ತಾನೆ, ನೀರಿದ್ದರೆ ಕಾಣಿಸ್ತಾನೆ. ಇದಕ್ಕೆ ಜೀವ ಹುಟ್ಟದ ಅಂತ ಹೇಳಬೇಕಷ್ಟೆ. ನಿಜವಾಗ್ಲೂ ಹುಟ್ಟಿದ್ನ? ಇಲ್ಲ. ಮಡಕೆನ ನಾನು ತೊಗೊಂಡೋಗಿದ ತಕ್ಷಣ ಸೂರ್ಯ ಹುಟ್ಟದ ಅಂತ ಹೇಳ್ರಿ ನೀವು ನೋಡೋಣ. ಇಲ್ಲ, ಇದನ್ನು ಅಂಕ ತೋರುತ್ತಷ್ಟೇ, ಹುಟ್ಟದಂತೆ ಇರುತ್ತೆ ಅಂತ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಈಗ ನಾನು ಕರ್ಣಗಳನ್ನ ಎಕ್ಸಾಂಪಲ್ ಕೊಡಬೇಕಾದ್ರೆ ಏನು ಮಾಡಬೇಕು? ಕನಸಿನ ತೋರಿಸ್ಬೇಕು. ಕನಸು ತಗೊಳ್ರಿ. ಆ ಕನಸಿನಲ್ಲಿ ಬರೀ ಜೀವಪ್ಪ ಒಪ್ಪನೇ ಇರ್ತಾನೆ, ಅವನಿಗೆ 19 ಮುಖಗಳ ಸಮೇತ ತೋರ್ಕೊತಾನೆ ಕನಸಿನಲ್ಲಿ. ಇಲ್ಲಿ ನಾನು ಕನಸನ್ನು ತಗೋಬೇಕು. ಅಲ್ಲಿಗೆ ಅರ್ಥ ಆಯ್ತಲ್ಲ. ಜೀವ ಅಂತಂದರೆ ಈ ಮಡಕೆ ಉದಾಹರಣೆ ತೊಗೊಂಬಂದು ಸೂರ್ಯ ಹುಟ್ಟದಂಗೆ ತೋರಿಸ್ಬೇಕು.
ಜೀವ ಜೊತೆಗೆ ಕರ್ಣಗಳು ಇದ್ದೇ ಇರುತ್ತೆ, ಬರೀ ಜೀವ ಇರೋದಿಲ್ಲ. ಕರ್ಣಗಳನ್ನ ಬಿಟ್ಟರೆ ಆತ್ಮನಾಗಿರೋದು ಅಷ್ಟೇ. ಮುಕ್ತನಾದವನಿಗೆ ಕರ್ಣಗಳನ್ನ ಬಿಟ್ಟಿರ್ತಾನೆ ಸಾಧನೆಯಿಂದ. ಹಾಗಾದರೆ ಸಾಧನೆ ಏನು ಮಾಡುತ್ತೆ ಅಂದರೆ ಈ ಕರ್ಣಗಳನ್ನು ಬಿಡೋದಕ್ಕೆ, ಅನಾತ್ಮವನ್ನು ಬಿಡೋದಕ್ಕೆ. ಆವಾಗ ಆತ್ಮನೇ ಆಗಿರ್ತಾನೆ. ಜೀವ ಅಂದರೂ ಒಂದೇ, ಪರಮಾತ್ಮ ಅಂದರೂ ಒಂದೇ ಅಷ್ಟೆ. ಒಡವೆಗಳನ್ನ ಕರಗಿಸಿದಾಗ ಒಡವೆಗಳಿರೋದಿಲ್ಲ, ಚಿನ್ನ ಇದ್ದೇ ಇರುತ್ತೆ. ಈಗ ಒಡವೆ ಅಂತಂದಾಗ ಆ ಚಿನ್ನ ಪ್ಲಸ್ ಒಡವೆ, ಆ ಚಿನ್ನವನ್ನು ನಾನು ಜೀವ ಅಂತೀನಿ ಅಷ್ಟೇ. ಒಡವೆಗಳನ್ನ ಕರಣಗಳು ಅಂತೀನಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗ ಕಾರ್ಯಕಾರಣಗಳ ಸಂಘಾತಗಳು ನಿಜವಾಗಿ ಹುಟ್ಟೋಂತಿಲ್ಲ, ಎರಡೂ ಹುಟ್ಟೋದಿಲ್ಲ ಅಲ್ವಾ? ಜೀವನೂ ಹುಟ್ಟೋದಿಲ್ಲ, ಈ ಕಾರ್ಯಕಾರಣ ಸಂಘಾತಗಳು ಹುಟ್ಟುಗಳಲ್ಲ. ಇವುಗಳ ಉತ್ಪತ್ತಿಯನ್ನು ಹೇಳುವಂತೆ ತೋರಿಸ್ತಾ ಇರುತ್ತೆ. ಜೀವನೂ ಹುಟ್ಟಿದ್ದಾನೆ, ಕರ್ಣಗಳು ಹುಟ್ಟಿದೆ ಅಂತ ತೋರಿಸ್ತಾ ಇರುತ್ತೆ. ಆದರೆ ಇದು ಯಾವುದು ನಿಜ ಅಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಕಾರ್ಯಕಾರಣ ಸಂಘಾತಗಳ ರೂಪದಿಂದ ತೋರ್ತಾ ಇದೆ ಅಷ್ಟೇ. ಉತ್ಪತ್ತಿ ಅಂತ ತಿಳಿಸ್ಕೊಡುವುದೇ ಅಲ್ಲಿ ಶ್ರುತಿಗಳ ಉದ್ದೇಶ. ಜೀವರ ಉತ್ಪತ್ತಿಯು ಹೇಗೆ ಕೇವಲ ಜೀವ ಮತ್ತು ಕರಣ, ಕಾರ್ಯಕರಣ, ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್ ಅಂತೀವಿ. ಕಾರ್ಯಕರಣ ಸಂಘಾತ ಇವು ಹುಟ್ಟಿದಂತೆ ತೋರಿಸ್ತಾ ಇರುತ್ತೆ ಅಷ್ಟೇ. ಇವು ತೋರಿಕೆ ಹಾಗೆ. ಅದೇ ರೀತಿ ಯಾವಾಗ ಇದು ಹುಟ್ಟೋ, ಈಗ ಎಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ. ಸೃಷ್ಟಿ, ಸ್ಥಿತಿ, ಪ್ರಳಯ ಶುರುವಾಯಿತು. ಒಂದು ಶುರುವಾಯಿತು, ಮಿಕ್ಕಿರೋದು ಪ್ರಪಂಚ ಸೃಷ್ಟಿ ಆಯಿತು. ಸೃಷ್ಟಿಯಾದ ಮೇಲೆ ಅದು ಸೃಷ್ಟಿ ಮಾಡೋದಕ್ಕೆ ಯಾರು ಬೇಕು? ನಾರಾಯಣ ಬೇಕು. ಅದನ್ನು ಹಾಗೆಯೇ ಅಲ್ಲ, ಬ್ರಹ್ಮ ಸೃಷ್ಟಿ, ಅದನ್ನು ಹಾಗೆಯೇ ಮೇಂಟೈನ್ ಮಾಡೋದು ಯಾರು? ನಾರಾಯಣ. ಸೃಷ್ಟಿ, ಸ್ಥಿತಿ, ಪ್ರಳಯ ಈಶ್ವರ. ಅವನು ಆ ಕೋಪದಿಂದ, ಉಗ್ರ ರೂಪದಿಂದ ಪ್ರಳಯ ಮಾಡ್ತಾನೆ. ಇವೆಲ್ಲ ನಮಗೆ ಗೊತ್ತಿದೆ. ಅಲ್ಲಿ 3 ದೇವರುಗಳು ಬಂದರು, ಆತ್ಮನೇ ಹೀಗೆ ತೋರ್ಕೊತಾ ಇರೋದು. ಅಲ್ಲಿಗೆ ಸೃಷ್ಟಿ, ಸ್ಥಿತಿ, ಲಯ ಹೇಗೆ ಬರುತ್ತೆ ಅನ್ನೋದು ನೋಡ್ರಿ. ಹಂಗೆ ತೊಗೊಂಬರ್ತಾರೆ. ಇದು ಇಷ್ಟೆಲ್ಲ ಬಂತು. ಇವು ಕೂಡ ನಮಗೆ ಘಟಾದಿಗಳ ಉದಾಹರಣೆಯಿಂದ ತೋರಿಸ್ಕೊಟ್ರಿ ಅಲ್ವಾ? ಈಗ ಈ ಸೃಷ್ಟಿ, ಸ್ಥಿತಿ, ಲಯ 3ಕ್ಕೂ ಕೂಡ ಘಟದೇ ಎಕ್ಸಾಂಪಲ್ ಕೊಡ್ತಾರೆ. ಏನು ಕೊಟ್ಟರು? ಈಗ ನೀವು ಒಂದು ಮಡಕೆ ತುಂಬ ನೀರು ತಗೊಂಡು ಆಚೆ ತಂದ್ರಿ, ಸೂರ್ಯ ಹುಟ್ಟದ ಅಂತ ಹೇಳ್ತೀವಿ, ಸೃಷ್ಟಿ ಆಯಿತು. ನೀವು ಆ ಮಡಕೆನ ಹಾಗೇ ತಗೊಂಡು ಮುಂದಕ್ಕೆ ಹೋಗ್ರಿ, ಸೂರ್ಯ ಆ ಮಡಕೆ ಒಳಗಡೆ ಹಾಗೇ ಇದ್ದಾನೆ. ಮಡಕೆ ಹುಟ್ಟಿದ ತಕ್ಷಣ ಸೂರ್ಯ ಹುಟ್ಟದ. ಅದು ಹಾಗೇ ಇದ್ದರೆ ಸೂರ್ಯ ಸ್ಥಿತಿ, ಮಡಕೆನ ಹೊಡೆದಾಕ್ಬಿಟ್ವಪ್ಪ, ಸೂರ್ಯ ಸತ್ತು ಹೋಗ್ಬಿಟ್ಟ ಅಂತೀವ. ಹಾಗೆ ಈ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದು ಇದಕ್ಕೆ ಹೋಲಿಸಿ ಎಕ್ಸಾಂಪಲ್ ತೋರಿಸೋದು. ಅಂದರೆ ಇದು ಮಾಯಕವಾದ ಸೃಷ್ಟಿ ಅಷ್ಟೇ ಬೇಕಾಗಿರೋದು. ಕನಸಿನಲ್ಲಿ ಹೇಗಾಗುತ್ತೋ ಹಾಗೆ ಸ್ಪಷ್ಟವಾಗಿ ತೋರಿಸಿದ್ರು. ಆದ್ದರಿಂದ ಆತ್ಮರು ಅನೇಕರು ಸುಳ್ಳು, ಆತ್ಮ ಒಬ್ಬನೇ ಇರೋದು. ಆ ಬ್ರಹ್ಮನಿಂದ ಹಿಡಿದು ಹುಲ್ಲುಕಡ್ಡಿವರೆಗೂ ಎಲ್ಲರಲ್ಲೂ ಒಬ್ಬನೇ ಆತ್ಮ. ಅಲ್ಲಿ ಏರುಪೇರಿಲ್ಲ. ನಾವು ಅದನ್ನು ಇಟ್ಕೋಬೇಕೇ ಹೊರತು ಈ ವ್ಯವಹಾರ ದೃಷ್ಟಿಯಿಂದ ನೀವು ಕಾಲ್ಗೆ ಹಾಕ್ಕೊಳ್ರಿ, ಕತ್ತಿಗೆ ಹಾಕ್ಕೊಳ್ರಿ, ತಲೆಗೆ ಹಾಕ್ಕೊಳ್ರಿ, ಮೂಗು ಹಾಕ್ಕೊಳ್ರಿ, ಕಿವಿಗೆ ಹಾಕ್ಕೊಳ್ರಿ, ಎಲ್ಲವೂ ಚಿನ್ನವೇ. ಇದಕ್ಕೆ ಬೆಲೆ ಜಾಸ್ತಿ, ಅದಕ್ಕೆ ಬೆಲೆ ಕಡಿಮೆ ಏನಿಲ್ಲ. ನೀವು ಚಿನ್ನದ ರೂಪದಿಂದ ನೋಡಿದ್ರೆ ಎಲ್ಲದಕ್ಕೂ ಒಂದೇ ಬೆಲೆ. ಹಾಗೆ ವ್ಯವಹಾರದಲ್ಲಿ ನೋಡಿದಾಗ ದ್ವೈತ ರೂಪದಲ್ಲಿ ಬೇರೆ ಬೇರೆ ಕಂಡರೂ ಅಲ್ಲಿ ಭೇದ ಏನಿಲ್ಲ, ಎಲ್ಲವೂ ಚಿನ್ನವೇ. ಅದಕ್ಕೆ ಪರಮಾತ್ಮನು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣ ಇವೆಲ್ಲೂ ಹಾಕಿಲ್ಲ, ನಾವು ಮಾಡ್ಕೊಂಡಿದ್ವಿ. ಆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ರಿ, ಒಂದು ವೀರಪ್ಪ ಇರಲಿ, ಅವನಲ್ಲೂ ಅಷ್ಟೇ ಪರಮಾತ್ಮ ಇದ್ದಾನೆ. ಕೃಷ್ಣನಲ್ಲಿ ಎಷ್ಟಿದ್ದಾನೋ, ರಾಮನಲ್ಲಿ ಎಷ್ಟಿದ್ದಾನೋ, ವೀರಪ್ಪನಲ್ಲೂ ಅಷ್ಟೇ ಇರೋದು. ರಾಮಕೃಷ್ಣ ಪರಮಹಂಸರಲ್ಲೂ ಅಷ್ಟೇ ಇರೋದು. ಅದು ಎಲ್ಲರ ಸ್ವರೂಪ. ಅವನು ಕಳ್ಳನಾಗಬೇಕಾದ್ರೆ ಈ ಮನಸ್ಸು ಕಾರಣ. ಈ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಮುಸುರಿ ತೊಳೆದಂಗೆ ತೊಳ್ಕೊಂಡಾಗ ಒಳ್ಳೆಯವನಾಗ್ತಾನೆ. ವಾಲ್ಮೀಕಿ, ಅಂಗುಲಿಮಾಲ ನಮ್ಗೆ ಎಕ್ಸಾಂಪಲ್ ಗೊತ್ತಿದೆ. ನಾವು ಅವ್ರಿಗಿಂತ ಕಟಕರ. ನಾವು ಸಾಧನೆ ಮಾಡಿದ್ರೆ ಆಗುತ್ತೆ. ಮಾಡೋದಕ್ಕೆ ನಮಗೆ ಆಸಕ್ತಿ ಬೇಕು ಮತ್ತು ಅದರಲ್ಲಿ ಮುಮುಕ್ಷತ್ವ ಬೇಕು. ಇಷ್ಟೇ ಬೇಕಾಗಿರೋದು ಅಂತ ತೋರಿಸ್ಕೊಟ್ರು. ಆಮೇಲೆ
ಇದನ್ನು ಏನಾದರೂ ಬರೀ ಇವರಿವರೇ ಹೇಳ್ತಾ ಇದ್ದಾರಾ? ಇದಕ್ಕೇನಾದರೂ ಒಂದು ಶಾಸ್ತ್ರದ ಆಧಾರ ಇದೆಯಾ ಅಂತಂದರೆ ತೈತ್ತಿರೀಯ ಉಪನಿಷತ್ನಲ್ಲಿ ಬ್ರಹ್ಮಾನಂದವಲ್ಲಿಯಲ್ಲಿ ಹೇಳಿದೆ. ಏನು ಹೇಳಿದೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಆನಂದ ಅಂತ ತೋರಿಸಿದ್ರು ಅಂತ ಹೇಳ್ಕೊಂಡ್ಬಂದ್ರು ಅವರು. ಸತ್ಯ ಅಂತ ಹೇಳಿದ್ರು. ಸತ್ಯ ಅಂತ ಹೇಳಿದ ತಕ್ಷಣ ಆಯಿತು, ಅದೊಂದೇ ಇರೋದು ಸತ್ಯವಾಗಿರೋದು ಅಂತ ಹೇಳಿದ್ರು. ಅದೇನು ಮಣ್ಣಿನ ಮುದ್ದೇನಾ, ಸಗಣಿ ಮುದ್ದೇನಾ ಅಂದಾಗ ಅಲ್ಲ, ಅದು ಯೋಚನೆ ಮಾಡ್ತು ಅಂತ ಹೇಳಿದ್ರಿಂದ ಅದು ಯೋಚನೆ ಮಾಡ್ತು ಅಂತೆಲ್ಲ ಹೇಳಕ್ಕೆ ಬಂದಿರೋದು. ಅವನು ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ, ಜ್ಞಾನ ಇರೋವನು ಯೋಚನೆ ಮಾಡ್ತಾನೆ ಅಂತ ಹೇಳೋದಕ್ಕೋಸ್ಕರ ಅವನು ಯೋಚನೆ ಮಾಡ್ತು ಅಂತ ಅಲ್ಲಿ ಹೇಳಿತ್ತು. ಅಧ್ಯಾರೋಪ ಇಲ್ಲಿ ತಿಳ್ಕೋಬೇಕು ನಾವು ಯಾವುದಕ್ಕೋಸ್ಕರ ಅದನ್ನು ಉಪಯೋಗಿಸ್ತಾರೆ ಅಂತ. ಅದೇ ರೀತಿ ಅವನು ಅನಂತನು, ಆಕಾಶದಂತೆ ಅನಂತವಾಗಿರ್ತಾನೆ. ಅಲ್ಲಿರ್ತಾನೆ, ಇಲ್ಲಿರಲ್ಲ, ಇಲ್ಲಿರ್ತಾನೆ, ಇಲ್ಲಿದ್ದಾನೆ, ಚಂದ್ರಲೋಕದಲ್ಲಿಲ್ಲ, ಅವನೇ ಎಲ್ಲ ಕಡೆ ಇರೋದು. ಆದ್ದರಿಂದ ಅನಂತ ಅಂತ ಹೇಳಿ ಆಯ್ತಪ್ಪ, ಅವನು ಸತ್ಯವಾಗಿದ್ದಾನೆ, ಜ್ಞಾನ ಸ್ವರೂಪ, ಅನಂತನು, ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಎಲ್ರಿಗೂ ಏನು ಬೇಕಾಗಿದೆ ಹೇಳ್ರಿ? ಅವನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇರುವು ಅರಿವು, ನನಗೇನು ಲಾಭ ಹೇಳ್ರಿ? ಯಾತಕ್ಕೋಸ್ಕರ ನಾವು ತಿಳ್ಕೊಬೇಕಿಲ್ಲಿ? ಯಾತಕ್ಕೆ ಮುಕ್ತರಾಗಬೇಕು ಹೇಳ್ರಿ? ಆನಂದ ಆನಂದ ಹಿಡ್ಕೊಳ್ರಿ ಅದನ್ನು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ದೇವತೆಗಳಿಂದ ಪ್ರಾಣಿಗಳಿಗೂ ಹುಟ್ಟಿದಾಗಲಿಂದ ಸುಖ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು. ಆ ಆನಂದವೇ ಆತ್ಮನ ನಾನೇ ಅದು ಆಗಿರೋದು, ಹೊರಗಡೆ ಹುಡ್ಕೋದಲ್ಲ, ನನ್ನಲ್ಲೇ ಇದೆ. ಆದ್ದರಿಂದ ಅದನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇದು ಆಧಾರ ಇದೆ, ಸುಮ್ಮನೆ ಇವರೇ ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳ್ತಾ ಇಲ್ಲ ಅನ್ನೋದಕ್ಕೆ ತೈತ್ತಿರೀಯ ಉಪನಿಷತ್ ಕೊಟ್ಟರು. ಬೃಹದಾರಣ್ಯಕದ ಮಧುಬ್ರಾಹ್ಮಣದಲ್ಲೂ ಹೇಳಿದರು, ಜೀವ ಪರಮಾತ್ಮರು ಒಬ್ಬರೇ, ಬೇರೆ ಬೇರೆ ಅಲ್ಲ ಅಂತ ಅಲ್ಲೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅವರು ಬೇರೆ ಬೇರೆ ಅನ್ನೋದನ್ನು ಕೂಡ ನಿಂದಿಸಿದೆ. ಇವೆರಡು ಅಜಾದ್ವಯ ಬ್ರಹ್ಮವಾದಕ್ಕೆ ಹೊಂದುಗಡುತ್ತೆ. ಅಂದರೆ ಅಜ ಅಂದರೆ ಪರಮಾತ್ಮನು, ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಅವನಿಂದ ಯಾವುದು ಹುಟ್ಟೋದಿಲ್ಲ ಅನ್ನೋದನ್ನು ಶಬ್ದದಿಂದ, ಅಂದರೆ ಶಾಸ್ತ್ರದಿಂದ, ಅನುಭವದಿಂದ, ಎಚ್ಚರ, ಕನಸು, ನಿದ್ದೆ, ಸಾರ್ವತ್ರಿಕ ಪೂರ್ಣ ಅನುಭವ, ಸಾಕ್ಷಿನ ಗುರುತಿಸೋದ್ರಿಂದ ಮತ್ತು ಯುಕ್ತಿಯಿಂದ ಇಷ್ಟು ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅದರ ಜೊತೆಗೆ ಮುಕ್ತರಾದವರು ಇದ್ದಾರೆ, ಅವರ ಅನುಭವ ನೋಡ್ಕೊಡ್ರಿ. ನೀವು ಸಾಧನೆ ಮಾಡಿ ಮುಕ್ತರಾಗಿ ಇದನ್ನು ಓರೆ ಹಚ್ಚಿ ನೋಡ್ರಿ, ಆಗುತ್ತಾ ಇಲ್ವಾ ಅಂತ. ನೀವು ಅಕಸ್ಮಾತ್ ಮುಕ್ತರಾಗದೇ ಇದ್ದರೂ ಎಚ್ಚರ, ಕನಸು, ನಿದ್ದೆಯಿಂದ ನೋಡಿಕೊಂಡ್ರೆ ಇಲ್ಲೇ ನಮಗೆ ಹೌದು ಅನಿಸುತ್ತೋ ಇಲ್ವೋ ನೋಡ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜೀವರುಗಳು ನಿಜವಾಗಿಯೂ ಬೇರೆ ಬೇರೆಯಾಗಿ ಹುಟ್ಟುತ್ತಾರೆ ಎಂಬುವರ ಮತಕ್ಕೆ ಹೊಂದೋದಿಲ್ಲ. ಶ್ರುತಿಗಳಲ್ಲಿ ಜೀವಾತ್ಮರುಗಳು ಬೇರೆ ಬೇರೆ ಎಂದು ತೋರುವಂತೆ ಉಪದೇಶಿಸಿರುವುದು ಕೆಲವು ಕಡೆಗಳಲ್ಲಿ ಕಂಡು ಬಂದರೂ ಅದೆಲ್ಲ ಆತ್ಮೈಕತ್ವವನ್ನು ಬೋಧಿಸುವುದಕ್ಕೆ ಬಂದ ಪ್ರಕರಣ ಅಂತ ತಗೋಬೇಕು. ಆದ್ದರಿಂದ ಶ್ರುತಿಗಳಲ್ಲಿ ಹೇಳಿದೆ, ಸೃಷ್ಟಿಯ ವಿಚಾರವನ್ನು ಹೇಳಿದೆ. ಆ ಸೃಷ್ಟಿಯ ವಿಚಾರ ಹೇಳಿರೋದು ಯಾಕೆ ಅಂದರೆ, ನಿಜವಾಗಲೂ ಆತ್ಮನು ಈ ಜೀವರೂಪ, ಈ ಪ್ರಪಂಚದ ರೂಪದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳೋದಕ್ಕೆಲ್ಲ ಬಂದಿರೋದು. ಮತ್ತು ಯಾತಕ್ಕೆ? ನಮ್ಮನ್ನು ಏನಾದರೂ ಮಾಡಿ ಉಪಾಯದಿಂದ ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೆ ಮಾಡಿಕೊಂಡಿರೋ ಉಪಾಯ. ಇದು ಬರೀ ಉಪಾಯ. ಹಾಗಾದರೆ ನಿಜವಾಗಲೂ ಹುಟ್ಟಿಲ್ವಾ? ಹುಟ್ಟೇ ಇಲ್ಲ. ಆತ್ಮನೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದೂ ಹುಟ್ಟಿಲ್ಲ. ಇಷ್ಟು ನೀವು ತಗೋಬೇಕು. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ. ಹುಟ್ಟಿದೆ ಅಂತ ಇಟ್ಕೊಳ್ರಿ. ಏನು ಹುಟ್ಟಿರೋದು? ಈ ಪ್ರಪಂಚ ಹುಟ್ಟಿದೆ ಅಂತ ಇಟ್ಕೊಳ್ರಿ. ಈ ಪ್ರಪಂಚ ಹುಟ್ಟಬೇಕಾದ್ರೆ 3 ಥರ ಇರುತ್ತೆ. ಒಂದು, ಮನುಷ್ಯರಿಂದ ಮನುಷ್ಯರು ಹುಟ್ಟೋದು. ಈಗ ಮನುಷ್ಯರಿಂದ ಮನುಷ್ಯರು ಹುಟ್ಟೋದು ಹೇಳ್ರಿ, ತೋರಿಸ್ರಿ ನನಗೆ. ನಾವು ಹೇಗೆ ಹುಟ್ಟಿದ್ವಿ? ನಮ್ಮ ತಂದೆ ತಾಯಿಗಳು ಹೆಂಗೆ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳು. ಅವ್ರು ಹೆಂಗೆ ಹುಟ್ಟಿದ್ರು? ಅವರು. ಹೇಳ್ರಿ, ಕಾರಣ ಏನು? ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಳ್ರಿ ನೋಡ. ಪ್ರಳಯ ಆಗೋಯ್ತು, ಅವಾಗ ಏನೇನೂ ಇರೋಲ್ಲ, ಈಗ ಹುಟ್ಟಿದ್ರು. ತೋರಿಸ್ರಿ ಹೆಂಗೆ ಮಾಡ್ತೀವಿ.
ತೋರಿಸಿ, ಯಾರಾದರೂ ಹೇಳ್ರಿ ನೋಡ. ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಇದು ಒಂದು. ಮನುಷ್ಯರಿಂದ ಮನಸ್ಸು ಹುಟ್ಟಬೇಕಾದ್ರೆ ಅವರ ಆಕಾರದಿಂದನೇ ಹುಟ್ಟುತ್ತಾರೆ ಅಲ್ವಾ? ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಹಾಗೋಗ್ತಾರೆ. ಇದು ಹಾಗೆ. ಎರಡನೇದು, ಬೀಜದಿಂದ ಮರ ಹುಟ್ಟೋ ಹಾಗೆ. ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ 3ರಿಂದಲೇ ಹುಟ್ಟಕ್ಕೆ ಸಾಧ್ಯ. ಒಂದು, ಅವ್ರು ಹೇಗಿರ್ತಾರೋ ಹಾಗೆ ಹುಟ್ಟೋದು, ಬೀಜದಿಂದ ಮರ ಹುಟ್ಟೋದು. ಎರಡನೇದು, ಮೊಟ್ಟೆಯಿಂದ ಪ್ರಾಣಿ ಹುಟ್ಟೋದು. ಹಾವು, ಚೇಳು, ಈ ಕೋಳಿ ಮೊಟ್ಟೆಯಿಂದ ಹುಟ್ಟುತ್ತವು, ಅದಕ್ಕೆ ಅಂಡಜ ಅಂತಾರೆ. ಹೀಗೆ ಈ 3ರಲ್ಲಿ ಮರ ಮೊದಲನ, ಬೀಜ ಮೊದಲನ ಹೇಳಿ ನೋಡ. ಈಗ ನಾನು ಬೀಜ ಹಾಕಿದ್ದೀನಿ, ಮರ ಹುಟ್ಟು, ಸರಿ. ಆ ಮರದಿಂದ ಮತ್ತೆ ಬೀಜ ಬರುತ್ತೆ, ಆ ಬೀಜ ಹಾಕ್ತೀನಿ, ಮರ ಹುಟ್ಟುತ್ತೆ. ಈಗ ಮೊದಲು ಬೀಜನ, ಮೊದಲು ಮರನ ಹೇಳ್ರಿ ನೋಡೋಣ. ಹೇಳಕ್ಕೆ ಬರೋಲ್ಲ. ಮೊದಲು ಮೊಟ್ಟೆನ, ಆಮೇಲೆ ಕೋಳಿನ ಹೇಳ್ರಿ ನೋಡೋಣ. ಹೇಳಕ್ಕೆ ಬರೋಲ್ಲ. ಹೇಳ್ರಿ ನೋಡ. ಹೊಂದದೇ ಇಲ್ಲ. ಅದಕ್ಕೋಸ್ಕರನೇ ಈ ಬೈಬಲ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಸೃಷ್ಟಿ ವಿಚಾರ ಹೇಳಬೇಕಾದ್ರೆ ಅವ್ರದ್ದೆಲ್ಲ ಐವಾಶ್, ಹೊಂದೋದಿಲ್ಲ. ಏನು ಹೇಳ್ತಾರೆ ಗೊತ್ತಾ ಅವರು? ಜೀಸಸ್ಸು ಪ್ರಯ ಆದಾಗ ಒಂದು ದೋಣಿ ತಗೊಂಡು ಒಂದು ಕೋಳಿನ, ಒಂದು ಮೇಕೆನ ಮತ್ತು ಇವೆಲ್ಲ ತಗೊಂಡು ದೂರಕ್ಕೆ ಹೋಗಿ, ಎಲ್ಲಿ ಪ್ರಳಯ ಆಗಲ್ವೋ ಅಲ್ಲಿ ಹೋಗ್ಬಿಟ್ಟು ಅವುಗಳನ್ನ ಬಿಟ್ಟ, ಅವುಗಳಿಂದ ಹುಟ್ಕೊಂತು ಅಂತ ಹೇಳ್ತಾರೆ. ಹೊಂದುತ್ತಾ? ಆಗ ಅಲ್ಲಿ ಹೋಗ್ಬಿಟ್ಟಿದೆ, ಲೆಟ್ ದಿ ಸನ್ ಕಮ್ ಅಂತಾರೆ. ಅಲ್ಲಿ ಸೂರ್ಯ ಬಂತು ಅಂತಾರೆ. ನಂಬ್ತೀರಾ? ಇದು ಸೃಷ್ಟಿ ಅವರು ಹೇಳೋದು ಬೈಬಲ್ನಲ್ಲಿ. ಆದ್ದರಿಂದ ನೀವು ಯಾವ ರೀತಿ ಹೇಳಿದ್ರೂ ಕೂಡ ಹುಟ್ಟಿದೆ ಅಂತ ಹೇಳಿದ್ರೆ ಹೊಂದೋದಿಲ್ಲ. ಮತ್ತು ನಮ್ಮಲ್ಲಿ ಏನು ಮಾಡ್ತೀವಿ ಇವಾಗ, ನೀ ಶರೀರ ಹುಟ್ಟೋದಿಕ್ಕೆ ನಿನ್ನ ಹೇಳ್ರಿ ನೋಡೋಣ. ಶರೀರ ಹುಟ್ಟಬೇಕಾದ್ರೆ ಕಾರಣ ಏನು? ಯಾರಾದರೂ ಹೇಳ್ತೀರಾ? ಗೊತ್ತಿದೆಯಾ? ಕಾರ್ಯಕರಣ ಸಂಘಾತ ಅಲ್ಲ, ಕಾರ್ಯಕರಣ ಅಂತಂದರೆ ಶರೀರ ಮತ್ತು ಇನ್ಸ್ಟ್ರೂಮೆಂಟ್ಸು. ಆ ಶರೀರ ಕಾರ್ಯಕರಣ ಹುಟ್ಟೋದಕ್ಕೆ ಕಾರಣ ಏನು? ಕರ್ಮ ಥಿಯರಿ ತೊಗೊಂಬರ್ಬೇಕಿಲ್ಲಿ. ಕರ್ಮ ಥಿಯರಿ ಅಂದರೆ, ಈಗ ನಾನು ಹುಟ್ಟಿದ್ದೀನಿ, ಮನುಷ್ಯನಾಗಿ ಹುಟ್ಟೋದಕ್ಕೆ ಕಾರಣ ಏನು? ಪಾಪ ಪುಣ್ಯಗಳನ್ನ ಸಮವಾಗಿ ಮಾಡಿರೋದ್ರಿಂದ ಮನುಷ್ಯ. ಪುಣ್ಯ ಜಾಸ್ತಿ ಮಾಡಿದ್ರೆ ದೇವತೆ, ಪಾಪ ಜಾಸ್ತಿ ಮಾಡಿದ್ರೆ ಪ್ರಾಣಿಗಳು. ಇದು ಸರಿ. ಈಗ ಅಲ್ಲಿಗೆ ಈ ಶರೀರ ಕಾರ್ಯಕರಣ ಸಂಘ ಹುಟ್ಟಬೇಕಾದ್ರೆ ಪಾಪ ಪುಣ್ಯಗಳು ಕಾರಣ ಅಂತ ಆಯಿತು. ಈಗ ನಾನು ಪ್ರಶ್ನೆ ಕೇಳೋದು ನಿಮಗೆ, ಶರೀರ ಇದ್ದರೆ ಪಾಪ ಪುಣ್ಯ ಮಾಡಬೇಕು. ಈಗ ನಿಮ್ಮ ಪಾಪ ಪುಣ್ಯಗಳು ಮೊದಲವ, ಶರೀರ ಮೊದಲ? ಹೇಳ್ರಿ ನೋಡೋಣ. ಹೇಳಕ್ಕೆ ಬರಲ್ಲ. ನಿಮ್ಮ ಶರೀರ ಇಲ್ಲದೆ ಪಾಪ ಪುಣ್ಯ ಹೇಗೆ ಮಾಡ್ತೀರಾ? ಮಾಡೋಕ್ಕೆ ಬರಲ್ಲ. ಮೊದಲು ನಿಮಗೆ ಶರೀರ ಇರಬೇಕು. ಆ ಶರೀರ ಇದ್ದರೆ ಪಾಪ ಪುಣ್ಯ ಮಾಡ್ತೀರಾ. ಅಲ್ಲಿಗೆ ಶರೀರದಿಂದ ಪಾಪ ಪುಣ್ಯಗಳು ಸ್ಟಾರ್ಟ್ ಆಯಿತು. ಪಾಪ ಪುಣ್ಯಗಳು ಮಾಡಿದ್ರಿಂದ ಶರೀರ ಶುರುವಾಯ್ತಾ? ಹೇಳ್ರಿ ನೋಡೋಣ. ಅಲ್ಲೂ ಸಿಕ್ಕಾಕೊಂತೀವಿ. ಹೇಗೆ ನೋಡಿದ್ರೂ ಕೂಡ ಸೃಷ್ಟಿ ಹೊಂದೋದಿಲ್ಲ. ಅದಕ್ಕೋಸ್ಕರನೇ ಈ ಸಾಂಖ್ಯರು ಏನು ಮಾಡ್ತಾರೆ ಅಂದರೆ, ಇರೋದ್ರಿಂದ ಹುಟ್ಟುತ್ತೆ ಅಂತ ಅವರು, ಮತ್ತು ಈ ನೈಯಾಯಿಕರು ವೈಶೇಷಿಕರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಇವರು, ಇರೋದ್ರಿಂದ ಹುಟ್ಟುತ್ತೆ ಅಂತ ಅವ್ರು ಹೇಳಿದಾಗ ಇವರು ಹೇಳ್ತಾರೆ, ಅಲ್ಲಪ್ಪ ಕುಂಡ ಇದೆ, ಕುಂಡದಿಂದ ಇನ್ನೊಂದು ಕುಂಡ ಹುಟ್ಟಿರೋದು ಎಲ್ಲಾದರೂ ಇದೆಯೇನಪ್ಪ? ಇಲ್ಲ ಅಂತ ಇವರು. ಇರೋದರಿಂದ ಹುಟ್ಟುತ್ತೆ ಅಂದರೆ ಹುಟ್ಟೋದಿಲ್ಲ ಅಂತ. ಮತ್ತು ಏನಾಗುತ್ತೆ? ಇವಾಗ ಚಿನ್ನ ಇದೆ, ಚಿನ್ನದಿಂದ ಒಡವೆ ಹುಟ್ಟುತ್ತಾ? ಇಲ್ಲ. ಪರಿವರ್ತನೆ ಮಾಡಬೇಕು. ಅದು ಮಾಡಬೇಕಾದ್ರೆ ಆಚಾರಿ ಬರಬೇಕು, ಅದನ್ನು ಕುಟ್ಟಬೇಕು, ಕರಗಿಸ್ಬೇಕು, ಏನೇನೋ ಮಾಡಬೇಕು, ಪ್ರೋಸೆಸ್ಸು. ಹಂಗಾಗುತ್ತೆ. ಆದ್ದರಿಂದ ಚಿನ್ನದಿಂದಲೇ, ಮಡಕೆಯಿಂದ ಮಡಕೆ ಹುಟ್ಟುತ್ತಾ? ಚಿನ್ನದ ಆಭರಣಗಳಿಂದ ಆಭರಣಗಳು ಹುಟ್ಟುತ್ತಾ? ಹುಟ್ಟೋದಿಲ್ಲ ಅಂತ ಅವನು. ಇವನು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಇನ್ನೊಬ್ಬ, ಅವನ ವಿರುದ್ಧ ಪಾರ್ಟಿ. ಈಗ ಇಲ್ಲದ್ದು, ಈಗ ಬಂಜೆ ಮಗ ಇಲ್ಲ, ಬಂಜೆ ಮಗನೇ ಇಲ್ಲ, ಬಂಜೆಗೆ ಮಕ್ಕಳೇ ಹುಟ್ಟೋದಿಲ್ಲ. ಅವನ ಮಕ್ಕಳಿಂದ ಮತ್ತೆ ಹೆಂಗೆ ಮಕ್ಕಳು ಹುಟ್ಟುತ್ತಾರೆ? ಫಸ್ಟ್ ಆಫ್ ಆಲ್ ಬಂಜೆಗೆ ಮಕ್ಕಳಿಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಮಕ್ಕಳು ಹುಟ್ಟಿದ್ಮೇಲೆ ಹೆಂಗೆ? ಎರಡನೇದು, ಈ ಮೊಲದ ಕೊಂಬು. ನೀವು ಮೊಲದ ಕೊಂಬು ಅಂತ ಹೇಳಿದ ತಕ್ಷಣ, ಸ್ವಾಮಿ ಫಸ್ಟ್ ಮೊಲದ ಕೊಂಬು ತೋರಿಸಿ, ಆಮೇಲೆ ಮೊಲದ ಕೊಂಬಿನಿಂದ ಹುಟ್ಟಿರೋದನ್ನು ಆಮೇಲೆ ತೋರಿಸಿವ್ರಂತೆ ಅಂತ ಪ್ರಶ್ನೆ. ಅದೂ ಹೊಂದೋದಿಲ್ಲ.
ಹಾಗಾದರೆ ಮತ್ತೆ ನೀವು ಏನು ಹೇಳ್ತೀರಾ ಸ್ವಾಮಿ, ಅವ್ರದ್ದು ತಪ್ಪು ಇವ್ರದ್ದು ತಪ್ಪು, ನಮ್ಮದು ಅಂತ ಏನು ಹೇಳಲ್ಲ, ನೀವಿಬ್ಬರು ಒಂದು ಡಿಸಿಷನ್ಗೆ ಬನ್ರಪ್ಪ ಅಂತ ಅವ್ರನ್ನ ಬಿಟ್ಬಿಡ್ತೀವಿ. ಶಂಕರಾಚಾರ್ಯ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಹಿಂಗೆ, ನೀವಿಬ್ಬರು ಡಿಸ್ಕಸ್ ಮಾಡ್ರಪ್ಪ, ಯಾರು ಗೆಲ್ತೀರೋ ಅಂತ. ಕೊನೆಗೆ ಇವರಿಬ್ಬರು ಏನು ಮಾಡ್ತಾರೆ, ಡಿಸ್ಕಷನ್ಸ್ ಮಾಡಿ ಹೌದಪ್ಪ ಇರೋದ್ರಿಂದಲೂ ಹುಟ್ಟೋದಿಲ್ಲ ಅಂತ ಪ್ರೂವ್ ಆಗುತ್ತೆ, ಅಲ್ಲಿ ಇಲ್ಲದ್ರಿಂದಲೂ ಹುಟ್ಟೋದಿಲ್ಲ ಅಂತ ಪ್ರೂವ್ ಆಯಿತು. ನೀವಿಬ್ಬರು ಯಾವ ಡಿಸಿಷನ್ಗೆ ಬಂದರೋ ನಮ್ಮದೇ ಆ ಡಿಸಿಷನ್ನು ಅಂತ ವೇದಾಂತಿಗಳು ಮೆತ್ತಿಗೆ ಸೇರ್ಕೊತಾರೆ. ಅವ್ರು ಯಾರ ಹತ್ರ ಜಗಳ ಆಡೋದು ಅವರು. ಅರ್ಥ ಆಯ್ತಾ ನಿಮಗೆ? ಇದನ್ನು ಓದಿದಾಗ ನಮಗೆ ಈ ರಿಸಲ್ಟ್ ಬರಬೇಕು. ಅಲ್ಲಿಗೇನಾಯಿತು, ನಾವು ಅದನ್ನೇ ಹೇಳೋದು, ಮಾಯಾ ಸತ್ಕಾರ್ಯವಾದ. ಅಲ್ಲಿ ನಮ್ದೇನು ಹೇಳ್ತೀವಿ, ನಾವು ಹಂಗೆ ಹೇಳ್ತೀವಿ, ಇದ್ದದ್ರಿಂದ ಹುಟ್ಟುತ್ತೆ ಅಂತ ಹೇಳಿದ ತಕ್ಷಣ ಈ ಸಾಂಖ್ಯನ ಏನು ಮಾಡ್ತಾರೆ, ನೋಡಿದ್ರ ನಮ್ಮದೇ ಹೇಳ್ತಾ ಇದ್ದಾರೆ ಇವರು ಅಂತ ತಗೊಂಬಂದರು. ಅದಕ್ಕೆ ಹೇಳ್ತಾರೆ, ದಡ್ಡ ನೀನು ಹೇಳ್ತೀಯಾ ಅನಾತ್ಮದಿಂದ ಹುಟ್ಟುತ್ತೆ ಅಂತ ಹೇಳ್ತಾ ಇದೆಯಾ. ನಾವು ಹಂಗೆ ಹೇಳ್ತಾ ಇಲ್ಲ, ಇರದೇ ಚಿನ್ನ, ಆ ಚಿನ್ನವನ್ನು ಕುಟ್ಟೋ ಏನೋ ಮಾಡಿ ಅದರಿಂದ ಇದಾಗ್ಬೋದು. ನೀನು ಹೇಳೋದು ಇಲ್ಲದ್ರಿಂದ ಹುಟ್ಟುತ್ತೆ, ಇರೋದ್ರಿಂದ ಹುಟ್ಟುತ್ತೆ ಅಂತ ಹೇಳ್ತೀಯ. ಅಲ್ಲಿ ನೀನು ಹೇಳೋದು ಅನಾತ್ಮ, ಪ್ರಪಂಚದಲ್ಲಿರೋ ಅನಾತ್ಮ. ಈ ಸೈಂಟಿಸ್ಟ್ಗಳದು ಆಟಮ್, ಪ್ರೋಟಾನ್, ನ್ಯೂಟ್ರಾನಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸರಿ, ಆಟಮ್, ಪ್ರೋಟಾನ್, ನ್ಯೂಟ್ರಾನ್ ಏನು? ಅನಾತ್ಮ. ನಿದ್ದೆಯಲ್ಲಿ ಇರುತ್ತಾ, ಪ್ರಳಯದಲ್ಲಿ ಇರುತ್ತಾ? ಇರುವುದಿಲ್ಲ. ಮತ್ತು ಅದು ಹುಟ್ಟಿದ್ದು ಹೆಂಗಾಯಿತು ತೋರಿಸ್ರಿ. ಅದಕ್ಕೆ ಸೃಷ್ಟಿನೇ ಹುಟ್ಟಿಲ್ಲ. ಎಷ್ಟು ಚೆನ್ನಾಗಿದೆ. ಹಾಗಾದರೆ ಪ್ರಪಂಚ ತೋರ್ತಾ ಇದೆಯಲ್ಲ ಮಾಯೆಯಿಂದನಪ್ಪ. ಮಾಯಾ ಸತ್ಕಾರ್ಯವಾದ ನೋಡ್ರಿ. ಸಾಂಖ್ಯರ ಸತ್ಕಾರ್ಯವಾದಕ್ಕೂ ನಮ್ಮ ವೇದಾಂತದ ಸತ್ಕಾರ್ಯವಾದಕ್ಕೂ ಅಲ್ಲಿ ಮಾಯೆ ಅಂತ ಸೇರಿಸ್ತೀವಿ. ಹುಟ್ಟದಂತೆ ಇವಾಗ ಕನಸಿನಲ್ಲಿ ಎಲ್ಲ ಇರುತ್ತೆ, ಅಲ್ಲಿ ಎಲ್ಲ ಆಧ್ಯಾತ್ಮಿಕ, ಎಲ್ಲ ಪ್ರಪಂಚ ಅರ್ಧ ಡಜನ್ ಇರುತ್ತೆ, ಸತ್ಯವಾಗಿರುತ್ತೆ. ಅಲ್ಲಿ ಅಲ್ಲೂ ಇದೇ ಪ್ರಶ್ನೆ ಡಿಸ್ಕಷನ್ಸ್ ಮಾಡಿದ್ದೆ ಅಲ್ಲಿ ಮಾಡಿದ್ರೆ ಪಟಕ್ಕಂತ ಎಚ್ಚರ ಆಗೋಯ್ತು. ಹೇಳ್ರಿ, ಇವಾಗ ಸೃಷ್ಟಿ ಆಯಿತು ಅಂತ ವಿಚಾರ ಮಾಡಿರಿ, ಆಯ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತೀವೋ ಇಲ್ವೋ? ಯಾಕೆ ಆ ಪೂರ್ತಿ ಯಾವುದು ನಿಜ ಇಲ್ಲ. ಅಲ್ಲಿ ಆ ಶರೀರದಿಂದ ಅದುಡ್ತೋ ಇದುಡ್ತೋ ಹಿಂಗೆ ಕೊನೆಗೆ ಅಲ್ಲಿ ಉತ್ತರ ಸಿಗಲಿಲ್ಲ. ಒಂದ್ಸರಿ ಎಚ್ಚರ ಆಗೋಯ್ತು. ಎಚ್ಚರ ಆಗಿದ ತಕ್ಷಣ ಯಾವುದರಿಂದ ಅದು ಹುಟ್ಟಿಲ್ಲ. ಇದಕ್ಕೆ ಮಾಯಾ ಸತ್ಕಾರ್ಯವಾದ ಅಂತ ವೇದಾಂತಿಗಳು ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಕೊನೆಗೆ ಇಲ್ಲಿ ಒಂದನ್ನು ನಾವು ಸೇರಿಸ್ಕೋಬೇಕು. ಈ ಬುದ್ಧಿಸಮ್ನವ್ರದ್ದು ಕೂಡ ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾನೆ ತಗೊತಾರವರು. ಆದರೆ ಅವ್ರದ್ದು ಹೊಂದೋದಿಲ್ಲ. ಯಾಕೆ ಅಂತಂದರೆ ಅವ್ರು ಹೇಳೋದು ಆತ್ಮನೇ ಇಲ್ಲ. ಇಲ್ಲಿ ಇವರು ಆತ್ಮನ ಇದೆ ಅಂತಾದರೂ ಒಪ್ಕೊತಾರೆ ಇವರಿಬ್ಬರು, ಸಾಂಖ್ಯರು ನೈಯಾಯಿಕರು. ಅವನಿಗೆ ಆತ್ಮನೂ ಇಲ್ಲ. ಈಗ ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾನೆ ಅವಂದು ಆಯಿತು. ಸ್ವಲ್ಪ ಹೆಚ್ಚು ಕಡಿಮೆ ಅವಂದು ಹಾಗೇ ಆಯಿತು. ಯಾರ್ದು? ನೈಯಾಯಿಕರು ವೈಶೇಷಿಕರು ಇಲ್ಲದ್ರಿಂದ ಹುಟ್ಟುತ್ತಾ ಅಂತನಲ್ಲ, ಹಾಗೆ ಹೇಳ್ತಾರೆ. ಅದಕ್ಕೋಸ್ಕರ ಅದು ಹೊಂದೋದಿಲ್ಲ. ಹೋಗಲಿ, ಇವರು ಸಾಂಖ್ಯರು ಹೇಳ್ತಾರಲ್ವಾ ಇರೋದರಿಂದ ಹುಟ್ಟುತ್ತೆ ಅಂತ, ಈ ನೈಯಾಯಿಕರು ಹೇಳ್ತಾರಲ್ಲ ಇಲ್ಲದ್ರಿಂದ ಹುಟ್ಟುತ್ತೆ ಅಂತ, ಮತ್ತು ಈ ಬುದ್ಧಿಸಮ್ನವ್ರು ಹೇಳ್ತಾರಲ್ಲ ಇಲ್ಲದ್ರಿಂದ ಹುಟ್ಟುತ್ತೆ ಅಂತ, ಸೈಂಟಿಸ್ಟ್ಗಳು ಹೇಳ್ತಾರಲ್ಲ ಆಟಮಿಂದ ಹುಟ್ಟುತ್ತೆ ಅಂತ, ಎಲ್ಲ ಒಂದೇ ಥಿಯರಿ, ಯಾವುದೂ ಹೊಂದೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೋಸ್ಕರನೇ ಈ ಅದ್ವೈತ ಪ್ರಕರಣದಲ್ಲಿ ಮತ್ತು ಅಲಾತಾ ಶಾಂತಿ ಪ್ರಕರಣದ ಬಗ್ಗೆ ತುಂಬ ಚರ್ಚೆ ಮಾಡ್ತಾರೆ. ನಾವು ಇಷ್ಟೊಂದು ಈ ಸಾರಾಂಶ ಇಷ್ಟೇ ಇರೋದು, ಇನ್ನೇನೂ ಇಲ್ಲ. ಆದ್ದರಿಂದ ಸೃಷ್ಟಿಯ ಜ್ಞಾನದಿಂದ ಇಂಥ ಫಲವಾಗುವುದೆಂದು ಎಲ್ಲೂ ಹೇಳಿಲ್ಲ. ಅದಕ್ಕೋಸ್ಕರನೇ ನಮಗೆ ಸೃಷ್ಟಿ ವಿಚಾರ ಹೇಳಿದಾಗ ಒಂದು ಉಪನಿಷತ್ನಲ್ಲಿ ಆ ಪರಮಾತ್ಮನ ಒಬ್ಬನೇ ಇದ್ದ, ಬೇಜಾರಾಯಿತು, ಅವನಿಗೆ ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಗಳು ಅಂತ ಹೇಳಿ ಔಷಧಗಳಿಂದ ಮನುಷ್ಯರು ಅಂತ ಹಿಂಗೆಲ್ಲ ಹೇಳ್ತಾರೆ. ಏನೋ ಒಂದು ಹೇಳಬೇಕು. ಇನ್ನೊಂದು ಶ್ರುತಿ ತಗೊಂಡ್ರೆ ಅಲ್ಲಿ ಆತ್ಮನ ಯೋಚನೆ ಮಾಡಿ ಅಗ್ನಿಯನ್ನು ಸೃಷ್ಟಿ ಮಾಡ್ದ. ಅಲ್ಲಿ ಬಿಟ್ಬಿಟ್ರು, ಆಕಾಶ ಬಿಟ್ಬಿಟ್ರು, ಗಾಳಿ ಬಿಟ್ಬಿಟ್ರು, ಅಗ್ನಿ, ಜಲ, ಭೂಮಿ ಹೇಳಿದ್ರು. ಇದು ಯಾಕೆ ಆ ಥರ ಹೇಳ್ತಾರೆ? ಅಲ್ಲೊಂದು ಶ್ರುತಿ ಇಲ್ಲೊಂದು ಥರ ಹೇಳ್ತಾರೆ. ಏನು ವೇದಾಂತ ಇದು ಅಂತ ಅವ್ರಿಗೇನು ಹುಚ್ಚ? ಕುಡ್ಕೊಂಡು ಏನಾದರೂ ಬರೆದರ ಅಂತ ಹೇಳೋರು ಇದ್ದಾರೆ. ಅಲ್ಲ,
ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅದಕ್ಕೆ ಹೇಳಿದ್ದು ಗುರುಮುಖೇನ ಮಾಡ್ಕೋಬೇಕು, ನಾವೇ ಮಾಡ್ಕೊಳಕ್ಕೆ ಹೋದರೆ ಆಗೋದಿಲ್ಲ ಅಂತ. ಮತ್ತು ಏನಂತ, ಅಪ್ಪ ಸೃಷ್ಟಿ ಆಗಿದೆ ಅಂತ ಶಾಸ್ತ್ರ ಹೇಳಕ್ಕೆ ಬಂದಿಲ್ಲ, ಇದೆಲ್ಲ ಉಪಾಯಗಳು, ಇದು ಮಾಯಾ ಸತ್ಕಾರ್ಯವಾದ, ನೀನೇನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಎಲ್ಲವೂ ಅಷ್ಟೇ. ಈಗ ಸಾಧನೆಗಳು ಹೇಳ್ತಾರಲ್ವ, ಈ ಅಮನಸ್ಕ ಭಾವ ಮತ್ತು ಮನಸ್ಸು ಪ್ರತಿಯೊಂದೂ ಕೂಡ ಉಪಾಯವೇ ಹೊರತು ಅವುಗಳು ನಿಮ್ಮನ್ನು ಏನು ಉಪಾಯ ಅಷ್ಟೇ, ಅದೊಂದು ಸಲ್ಯೂಷನ್. ದೋಣಿ ಒಂದು ಉಪಾಯ, ನಿಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ, ಮತ್ತು ದೋಣಿ ಪೂರ್ತಿ ಬರೋದಿಲ್ಲ, ದೋಣಿ ಬಿಟ್ಟೇ ನೀವು ಹೋಗಬೇಕಲ್ಲ. ಹಾಗೆ ಈ ಎಲ್ಲವೂ ಕೂಡ ಮನಸ್ಸನ್ನು ಬಿಡೋದಕ್ಕೋಸ್ಕರ ಮಾಡ್ತಾ ಇದೆ ಅಂತ ತಗೋಬೇಕು. ಈ ಏಕತ್ವ ಜ್ಞಾನಕ್ಕೆ ಪರಮಪುರುಷಾರ್ಥ ರೂಪವಾದ ಪರಮನ್ನು ಹೇಳಿರುವುದರಿಂದಲೂ ಶ್ರುತಿಗಳು ಸೃಷ್ಟಿ ಶ್ರುತಿಗಳು ಆತ್ಮೈಕತ್ವ ಜ್ಞಾನಕ್ಕೆ ಶ್ರೋತೃವಿನ ಚಿತ್ತವನ್ನು ಆಣಿ ಮಾಡೋದಕ್ಕೆ ಉಪಾಯ ಅಂತ ಗೊತ್ತಾಗುತ್ತೆ. ಈ ಸೃಷ್ಟಿ ಸ್ಥಿತಿ ಲಯ ಇಷ್ಟು ಹೇಳೋದಲ್ಲ, ಎಲ್ಲವೂ ಕೂಡ ನಮ್ಮನ್ನು ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೆ ಮಾಡಿರೋ ಉಪಾಯನಪ್ಪ ಅಂತ ಹೇಳಿ ಇಷ್ಟು ಆಯಿತು. ಇದೇ ಸಿದ್ಧಾಂತವೆಂದಾದರೆ ಶ್ರುತಿಗಳಲ್ಲಿ ಆಯ್ತಪ್ಪ, ನಿಮ್ದು ಇದೇ ಸಿದ್ಧಾಂತ ಆದರೆ ಈ ಶ್ರುತಿಗಳಲ್ಲಿ ಕರ್ಮಕಾಂಡ ಉಪಾಸನಕಾಂಡ ಹೇಳಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ ನಾನು. ಯಾಕೆ ಅಲ್ಲಿ ವೇದಗಳಲ್ಲಿ 2 ಭಾಗ ಹೇಳ್ತಾರೆ, ಕರ್ಮಕಾಂಡ ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಮತ್ತೆ ಉಪಾಸನಕಾಂಡ ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಆಗೋದು. ಅದಕ್ಕೋಸ್ಕರ ಇದನ್ನು ಹೇಳಿರೋದು ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿಗಳನ್ನ ಇರೋದರಿಂದ ಅದನ್ನು ಹೇಳಬೇಕಾಯಿತು ಅಂತ ಹೇಳ್ತಾರೆ. ಅಲ್ಲಿಗೆ ಜ್ಞಾನಕಾಂಡ ಯಾರಿಗೆ? ಉತ್ತಮಾಧಿಕಾರಿಗೆ. ಜ್ಞಾನಕಾಂಡ ಅಂದರೆ ಯಾವುದು? ಶ್ರವಣ ಮನನ ಧ್ಯಾನ, ಅದರಿಂದಲೇ ಮೋಕ್ಷ ಆಗೋದು, ಇದೆಲ್ಲ ಮೋಕ್ಷಕ್ಕೆ ಸಂಬಂಧಪಟ್ಟಿರೋದು ಇರುತ್ತೆ. ಇನ್ನು ಮಧ್ಯಮಾಧಿಕಾರಿ ಅಂದರೆ ಯಾರು ನೋಡ್ರಿ, ಅದನ್ನು ತಗೊತಾ ಇಲ್ಲ. ಶ್ರವಣ ಮನನ ಧ್ಯಾನವನ್ನು ಅಲ್ಲಿ ಬೇರೆ ಥರ ತಗೊಂಡ್ರಿ. ಅಲ್ಲಿ ಹೇಳಿದಾಗ ಮೊನ್ನೆ ಇದ್ರ ಹಿಂದಿನ ಟಾಪಿಕ್ನಲ್ಲಿ ಹೇಳುವಾಗ ಶ್ರವಣ ಬಂದಿದ್ದೆ ಉತ್ತಮಾಧಿಕಾರಿ, ಮನನ ಬಂದಿದ್ದೆ ಮಧ್ಯಮಾಧಿಕಾರಿ, ಧ್ಯಾನ ಬಂದು ಅಧಮಾಧಿಕಾರಿ, 3 ಗ್ರಡೇಷನ್ಸ್ ಹೇಳಿದರು. ಇಲ್ಲಿ ಹೇಳ್ತಾ ಇರೋದು ಬೇರೆ. ಶ್ರವಣ ಮನನ ಧ್ಯಾನ ಉತ್ತಮಾಧಿಕಾರಿಗೆ 3 ಒಟ್ಟಿಗೆ ಸೇರಿಸಿ ಹಾಕ್ಬಿಟ್ರೆ, ಇನ್ನು ಉಪಾಸನೆ ಬಂದಿದೆ ಮಧ್ಯಮಾಧಿಕಾರಿಗೆ. ಇನ್ನು ಕರ್ಮಕಾಂಡದಲ್ಲಿ ಹೇಳಿರೋ ಯಾಗ ಯಜ್ಞ, ಈಗಿನ ಕಾಲದಲ್ಲಿ ಯಾರು ಯಾಗ ಯಜ್ಞ ಮಾಡೋಲ್ಲ. ಅದಕ್ಕೆ ಸ್ಮೃತಿ ಭಗವದ್ಗೀತೆಯಲ್ಲಿ ಹೋಮ ಹವನ, ಅದಕ್ಕೆ ಇವಾಗ ಹವನಗಳು ಮಾಡೋದು ಬಂದಿದೆ, ಸಿಂಪ್ಲಿಫೈಡ್. ನೀವು ಇನ್ನೂ ಬಂದರೆ ಪುರಾಣಗಳಲ್ಲಿ ಪೂಜೆ ಪುನಸ್ಕಾರಗಳು, ಜಪ ತಪ ವ್ರತ ನಿಯಮ, ಉಪವಾಸ, ಗಂಗಾ ಸ್ನಾನ, ಇವುಗಳು ಯಾತ್ರೆ ಇವೆಲ್ಲ ಬಂದ್ಬಿಡುತ್ತೆ. ಹೀಗೆ ಬರ್ತಾ ಬರ್ತಾ ಮನುಷ್ಯನಲ್ಲಿ ಪ್ರಪಂಚದ ಕಡೆ ಜಾಸ್ತಿ ಆಗಿದ್ದರಿಂದ ಸಾಧನೆಗಳನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ಯಾವುದು ಮಾಡಿದ್ರು ಅಲ್ಲಿಗೆ ಕರ್ಕೊಂಡು ಹೋಗೋದು. ಅದಕ್ಕೋಸ್ಕರನೇ ಈಗಿನ ಕಾಲದಲ್ಲಿ ನಮಗೆ ಶ್ರವಣ ಮನನ ಧ್ಯಾನದಿಂದ ಮುಕ್ತರಾಗೋ ಕಷ್ಟ, ಜಪವನ್ನು ಹಿಡ್ಕೊಳ್ರಿ ಅಂತ ಎಲ್ಲರೂ ಹೇಳಿದ್ರು ಕಲಿಯುಗದಲ್ಲಿ ಅಂತ. ಇಲ್ಲಿ 3 ಹೇಳಿದ್ರು. ಇಲ್ಲಿ ಪ್ರಶ್ನೆ ಏನು ಅಂದರೆ, ಸರಿ ಸ್ವಾಮಿ ಇಷ್ಟೆಲ್ಲ ಹೇಳಿದ ಮೇಲೆ ಇವನ್ನ 3 ಕರ್ಮಕಾಂಡ ಉಪಾಸನಕಾಂಡ ಜ್ಞಾನಕಾಂಡ ಯಾಕೆ ಹೇಳಿದ್ರು ಪ್ರಶ್ನೆ ಹೇಳ್ತಾರೆ. ಅದಕ್ಕೋಸ್ಕರ ಈ 3 ಭೇದಗಳು ಸ್ಟೂಡೆಂಟ್ಸ್ನಲ್ಲಿ ಇರೋದರಿಂದ ಹೇಳಿದೆ ಅಂತ. ಈಗ ಕರ್ಮಕಾಂಡ ಉಪಾಸನಕಾಂಡಗಳಲ್ಲಿ, ಕರ್ಮಕಾಂಡದಲ್ಲಿ ಯಾಗ ಯಜ್ಞಗಳು ಇವೆಲ್ಲ ಹೇಳಿದ್ದಾರೆ. ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ, ಇವುಗಳನ್ನ ಯಾರಾದರೂ ಹೇಳ್ತೀರಾ ಯಾಕೆ ಹೇಳಿದ್ದಾರೆ? ಇಲ್ಲಿ ಕರ್ಮಕಾಂಡ ಉಪಾಸನಕಾಂಡದಲ್ಲಿ ಯಾವ ರೀತಿ ಮಾಡಬೇಕು ಅಲ್ಲಿ ಅವನು, ಅದು 2nd ಕ್ಲಾಸ್ ಸ್ಟೂಡೆಂಟ್ಗೆ 3rd ಕ್ಲಾಸ್ ಸ್ಟೂಡೆಂಟ್ಗೆ ಹೇಗೆ ಮಾಡಬೇಕು? ಕರ್ಮಯೋಗದ ಥರ ಮಾಡಿದ್ರೆ ಅದೇ ಜ್ಞಾನಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ಅಲ್ಲಿ ಜ್ಞಾನಕಾಂಡದಲ್ಲಿ ಕರ್ಮಯೋಗದ ರೂಪದಲ್ಲಿ ಮಾಡಬೇಕು, ಇಲ್ಲಿ ಕಾಮ್ಯ ರೂಪದಲ್ಲಿ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರಿಗೆ ಕರ್ಮಯೋಗ ರೂಪದಲ್ಲಿ ಮಾಡೋಕ್ಕಾಗಲ್ವೋ ಕೆಳಗಿನ ಮಟ್ಟದ್ದು ಅವರು, ಅಪ್ಪ ನೀನೊಂದು ಕೆಲಸ ಮಾಡು, ಕರ್ಮಯೋಗ ನಿನಗಿನ್ನೂ ಹತ್ತೋದಿಲ್ಲ, ನಿನಗೇನು ಬೇಕು? ಅವನು ಹೇಳ್ತಾನೆ, ಸ್ವಾಮಿ ನನಗೆ ಮೋಕ್ಷ ದೀಕ್ಷೆ ಬೇಡ ಸ್ವಾಮಿ, ನನಗೆ ಮಕ್ಕಳು ಬೇಕು, ನಾನು ಶ್ರೀಮಂತನಾಗಬೇಕು. ಒಂದು ಸಾರಿ ಕೇಳಿದ ತಕ್ಷಣ ಅವನು ನೆನಪಿರಬೇಕು, ಅಂಥ ಮಕ್ಕಳು ಬೇಕು ಹೇಳ್ರಿ, ಅಂಥದ್ದು ಏನಾದರೂ ಮಾಡಿರಿ, ನಾನು
ಶ್ರೀಮಂತನಾಗಬೇಕು, ಲಕ್ಷ್ಮೀ ಪೂಜೆ ಮಾಡು. ಶಾಸ್ತ್ರದಲ್ಲಿ ಬೇರೆ ಬೇರೆದು ಇದೆ, ಇವಾಗ ಯಾವನು ಹೇಳಲ್ಲ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಿದ್ದನ್ನು ನಾನು ಎಕ್ಸಾಂಪಲ್ ಹೇಳ್ತೀನಿ. ಸ್ವಾಮಿ ನನಗೆ ಆ ಮೋಕ್ಷ ಗಿಕ್ಷ ಬೇಡ ಸ್ವಾಮಿ, ನನಗೇನು ಬೇಕು ಹೇಳ್ರಿ, ಹಣ ಬೇಕು ಲಕ್ಷ್ಮೀ ಪೂಜೆ ಮಾಡಿರಿ, ವಿದ್ಯೆ ಬೇಕು ಸರಸ್ವತಿ ಪೂಜೆ ಮಾಡಿರಿ, ನಾನು ಮಾಡೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನಡಿಬೇಕು ಗಣಪತಿ ಪೂಜೆ ಮಾಡಿರಿ, ಈಗೇನೋ ಪ್ರಾಬ್ಲಮ್ ಬಂದುಬಿಟ್ಟಿದೆ ಅದು ನಿವಾರಣೆ ಮಾಡ್ಕೋಬೇಕು ಸತ್ಯನಾರಾಯಣ ಪೂಜೆ ಮಾಡಿರಿ, ಆರೋಗ್ಯ ಬೇಕು ಸೂರ್ಯನ ಪೂಜೆ ಮಾಡಿರಿ, ಹಿಂಗೆ ಹೇಳ್ಕೊಂಬರ್ತಾರೆ. ಇದು ಕಾಮ್ಯ ಕರ್ಮ. ಮತ್ತು ಅದನ್ನೇ ಉಪಾಸನೆ ರೂಪದಲ್ಲಿ ಮಾಡಿರಿ ಅಂತಂದಾಗ ಇಲ್ಲಿ ಉಪಾಸನೆ ಆಗಿನ ಕಾಲದಲ್ಲಿ ಅಹಂಗ್ರೋಪಾಸನೆ, ಓಂಕಾರ ಉಪಾಸನೆ, ವೈಶ್ವಾನರ, ತೈಜಸ, ಪ್ರಾಜ್ಞರ ಉಪಾಸನೆ, ಹಿಂಗೆ ಬೇಕಾದಷ್ಟು ಉಪಾಸನೆಗಳು ಬರುತ್ತೆ. ಅವು ಅರ್ಥನೂ ಆಗಲ್ಲ, ನಾನು ಓದಕ್ಕೂ ಹೋಗಿಲ್ಲ, ನಾನು ಭಾಷ್ಯದಲ್ಲದನ್ನು ಅರ್ಥನೂ ಆಗೋದಿಲ್ಲ. ಅದು ಮಾಡಿದವನು ಯಾವನು ಇಲ್ಲ, ಹೇಳಿದವ್ರು ಯಾರೂ ಇಲ್ಲ, ಹೇಳ್ತಾರೆ ಅಷ್ಟೇ. ಆದ್ದರಿಂದ ನಾನು ಅದು ತಲೆಗೂ ಹಚ್ಕೊಳಕ್ಕೆ ಹೋಗಲಿಲ್ಲ. ಇರಲಿ, ಯಾಕೆ ಹೇಳ್ತೀನಿ ಅಂತಂದರೆ ಈಗಿನ ಕಲಿಯುಗಕ್ಕೆ ಉಪಾಸನೆ ಬದಲು ಜಪ ಹಿಡ್ಕೊಳ್ರಿ, ಜಪ ತುಂಬ ಸುಲಭ. ನನ್ನ ಮೊಮ್ಮಗಳು ಹೇಳ್ತಾಳೆ ರಾಮ ಅಂತ. ಆದ್ದರಿಂದ ಇದಕ್ಕೆ ಇಷ್ಟು ಹೇಳಿದೆ. ಅಲ್ಲಿ ಕಾಮ್ಯ ಕರ್ಮದಿಂದ ಹೇಳಿದೆ, ಅದನ್ನೇ ಜ್ಞಾನಕಾಂಡದಲ್ಲಿ ಮತ್ತೆ ಅವುಗಳನ್ನ ರಿಪೀಟ್ ಆಗಿ ಹೇಳಿದ್ದಾರಲ್ಲ. ಯಾಕೆ ಅಂತಂದರೆ ಅವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ನಿನ್ನ ಚಿತ್ತಶುದ್ಧಿಯಾಗಿ ನಿನ್ನ ದರ ಜ್ಞಾನಕ್ಕೆ ಕೇಳ್ಕೊಂಡು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೇಳಿರೋದು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು. ಪೂರ್ತಿ ವೇದಗಳನ್ನ ಇಷ್ಟು ಅರ್ಥ ಆಗದೆ ಇದ್ದರೆ ವೇಸ್ಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಅದ್ರ ಸಾರಾಂಶ, ಅದ್ರ ಜಿಸ್ಟ್ ತೊಗೊಂಡ್ಬರ್ಬೇಕು, ಅಷ್ಟೇ ಬೇಕಾಗಿರೋದು. ಸೊ ಇಲ್ಲಿ ಮತ್ತಿನ್ನೊಂದು ಶಾಸ್ತ್ರ ನೋಡ್ರಿ, ಯಾರನ್ನೂ ಬಿಟ್ಕೊಡೋದಿಲ್ಲ. ಇವನಿಗೇನಾದರೂ ಅಕಸ್ಮಾತ್ ಆ ಸಲ್ಯೂಷನ್ ತೋರಿಸ್ತೇ ಇದ್ದರೆ, ಈಗ ಮೋಕ್ಷಕ್ಕೆ ಅವನಿಗೆ ಇಷ್ಟ ಇಲ್ಲ, ಮೋಕ್ಷಕ್ಕೆ ಇಷ್ಟ ಇಲ್ಲ ಅಂಥೇಳಿ ಅವನಿಗೆ ಲೌಕಿಕದಲ್ಲಿ ಬೇಕಾಗಿರೋ ಇಷ್ಟಕ್ಕೆ ಬೇಕಾಗಿರೋದನ್ನು ನಾನು ಕೊಡದೇ ಇದ್ದರೆ ಏನಾಗ್ತಾನೆ ಗೊತ್ತಾ? ನಾನಿವಾಗ ಕರ್ಮಕಾಂಡ ಉಪಾಸನಾ ಕಾಂಡ ತೋರಿಸ್ತಾ ಇದ್ದರೆ ಅವನು ಏನಾಗ್ತಾನೆ ಹೇಳ್ರಿ? ಪ್ರಶ್ನೆ ಕೇಳ್ತಾ ಇದ್ದೆ. ಯಾವ್ದ್ರಲ್ಲೂ ನಂಬಿಕೆ ಇಲ್ದಿರಾ ಅದೇ ಇನ್ನೊಬ್ದೇನೋ ಬರುತ್ತಲ್ಲ ಸರ್, ಕಳ್ಳ ಆಗ್ಬಿಡ್ತಾನೆ, ಮೋಸಗಾರನಾಗ್ಬಿಡ್ತಾನೆ, ವಂಚಕನಾಗ್ಬಿಡ್ತಾನೆ, ವೀರಪ್ಪನಾಗ್ಬಿಡ್ತಾನೆ, ವಾಲ್ಮೀಕಿ ಆಗ್ಬಿಡ್ತಾನೆ, ಅಂಗೂಲಿ ಮಾಲ್ನಾಗ್ಬಿಡ್ತಾನೆ. ಇವಾಗ ಅವನಿಗೆ ಬೇಕು, ಆಸೆ ಇದೆ, ಅದಕ್ಕೇನು ಮಾಡ್ತಾನೆ? ನೀವೇನಾದರೂ ದಾರಿ ಸರಿಯಾಗಿರೋ ಪ್ರಾಪರ್ ಚಾನಲ್ ತೋರಿಸ್ತಾ ಇದ್ದರೆ ಅವನಿಗೆ ಗೊತ್ತಿರೋ ದಾರಿ ಆಯ್ಕೊಂಡ್ಬಿಡ್ತಾನೆ. ಏನದು ಅವನಿಗೆ ಗೊತ್ತಿರೋದು? ಅವನಿಗೆ ಶರೀರ ಸತ್ಯ. ನೀವು ಆತ್ಮಕಿತ್ಮ ಏನು ಹೇಳ್ತಿರವೆಲ್ಲ ಬೇಡ. ಚಾರ್ವಾಕರು, ರಾಕ್ಷಸರು ಅವರೇನು ಮಾಡ್ತಾರೆ? ನನಗೆ ಬೇಕು, ಇವನೇನೋ ಹೇಳ್ತಾನೆ ದೊಡ್ಡ ಪುರಾಣ, ನನಗದು ಆಗೋದಿಲ್ಲ, ಬಿಟ್ಬಿಡೋದು. ಮತ್ತೇನು ಮಾಡಬೇಕು? ಕಳ್ತನ ಮಾಡೋ, ಸುಖವಾಗಿರಬೇಕು, ಏನು ಮಾಡಬೇಕು? ಹಣ ಬೇಕು, ಕಳ್ತನ ಮಾಡೋ, ಕೊಲೆ ಮಾಡೋ, ದರೋಡೆ ಮಾಡೋ, ಸಾಲ ಮಾಡು, ತುಪ್ಪ ತಿನ್ನೋ, ಶರೀರ ಸತ್ಯ, ಅವೆಲ್ಲ ಅವರೇನು ಹೇಳ್ತಾರೆ ಬಿಟ್ಬಿಡು. ಚಾರ್ವಾಕೃತಿಯಲ್ಲಿ ರಾಕ್ಷಸತಿಯಲ್ಲಿ ಶುರುವಾಯಿತು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಇವನು ಇವತ್ತಿಲ್ಲ ನಾಳೆ ಇವನು ಇದೇ ಕಾರ್ಯಗಳನ್ನ ಮಾಡಿ ಮತ್ತು ಮುಂದಕ್ಕೆ ಮಾಡಿ ಇವನಿಗೆ ಬೇಜಾರಾಗ್ಬಿಟ್ಟು ಛೆ ಇಷ್ಟೇ ಇದೆ ರಾಮಾಯಣ, ಮಾಡೋದು ಪಡೆಯೋದು ಹುಟ್ಟೋದು, ಇದು ತಪ್ಪಿಸ್ಕೊಳ್ಳೋಕೆ ಏನಾದರೂ ಸೊಲ್ಯೂಷನ್ ಇದೆ ಅಂತ ಅವನೇ ಬರ್ತಾನೆ. ಆವಾಗ ಅವನಿಗೆ ಆ ದಾರಿ ತೋರಿಸೋಣ ಅಂತ ಹೇಳಿ ಮೆತ್ತಿಗೆ ದೇವರು ಸೇರಿಸಿದ್ರಿ. ಇಷ್ಟೇ ಇರೋದು. ಎಷ್ಟು ಚೆನ್ನಾಗಿದೆ ಇದು. ನಮ್ಮ ವೇದಾಂತ ಅಥವಾ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಅಂದರೆ, ಈ ಥರ ಧರ್ಮ ನಿಮಗೆ ಇದು ನಮ್ಮ ವೇದಗಳಲ್ಲಿ ಬಿಟ್ಟರೆ ಈ ರೀತಿ ಇನ್ನು ಯಾವ ಧರ್ಮದವರಲ್ಲೂ ಹೇಳೋಕ್ಕೆ ಬರೋಲ್ಲ. ಕುರಾನ್ ತೊಗೊಳ್ರಿ, ಬೈಬಲ್ ತೊಗೊಳ್ರಿ, ಪಾರ್ಸಿ ತೊಗೊಳ್ರಿ, ಜೈನರ ಧರ್ಮ ತೊಗೊಳ್ರಿ. ಅದಕ್ಕೆ ಸಂತೋಷ ಪಡಬೇಕು ನಾವು ಇಂಥ ದೇಶದಲ್ಲಿ ಹುಟ್ಟಿರೋದಕ್ಕೆ. ಜೊತೆಗೆ ಇವುಗಳನ್ನೆಲ್ಲ ನಾವು ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೋಬೇಕಾದ್ರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳನ್ನ ನಮಗೆ ಶಂಕರಾಚಾರ್ಯ ಅವರೇ ಓದಬೇಕು. ಓದಿದ್ರೆ ಇಷ್ಟ ಅರ್ಥ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಯಾರನ್ನೂ ಬಿಟ್ಕೊಡೋದಿಲ್ಲ ಶಾಸ್ತ್ರ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವ್ನು ಇವು ತೋರಿಸ್ತಾ ಇದ್ರೆ ಅವ್ನು ಕಣ್ಣಾಗ್ಬಿಡ್ತಾನೆ, ಮೋಸಗಾರನಾಗ್ಬಿಡ್ತಾನೆ, ಕೊಲೆಗಾರನಾಗ್ಬಿಡ್ತಾನೆ. ಈಗ ನಮಗೆಲ್ಲ ಪ್ರಪಂಚದಲ್ಲಿ ಅನ್ಯಾಯ, ಕೊಲೆ, ದರೋಡೆ, ಹಿಂಸೆ ಆಗಿರೋದು ಯಾಕೆ ಅಂತ ಅಂದರೆ ದೇವರು, ದಿಂಡ್ರು, ದೊಡ್ಡವರು ನ್ಯಾಯ, ಧರ್ಮ, ನೀತಿ ಬಿಟ್ಟಿರೋದ್ರಿಂದ, ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಬಿಟ್ಟಿರೋದು. ಸ್ವಾಮಿ, ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರೋದು ಈ ಒಂದು ಕಲ್ಚರ್. ನೀವು ಎಷ್ಟೇ ದುಡ್ಡು ಕೊಡ್ರಿ, ಆಸ್ತಿ ಕೊಡ್ರಿ, ಇರೋದಿಲ್ಲ, ಹೋಗುತ್ತದೆ. ಈ ಜನ್ಮಕ್ಕೆ ಬರೋದಿಲ್ಲ. ಇದನ್ನು ಯಾರು ಕೊಡ್ತಾ ಇದ್ದೀವಿ? ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ.
ನಮಗೆ ಗೊತ್ತಿಲ್ಲದಿದ್ಮೇಲೆ ನಮ್ಮ ಮಕ್ಕಳಿಗೆ ಹೇಗೆ ಕೊಡ್ತೀವಿ? ಗ್ಯಾರಂಟಿ ಕೊಡ್ತೀವಿ. ಇದು ನೆವರ್ ಎಂಡಿಂಗ್ ಬಿಸ್ನೆಸ್, ಹೀಗೆ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇದನ್ನೇ ಮುಂದಕ್ಕೆ ಅವನು ಜ್ಞಾನಕಾಂಡಕ್ಕೆ ಬಂದಾಗ ಅರೆ ನಾನು ಇದು ತಪ್ಪಿಸ್ಕೋಬೇಕು, ಏನು ಮಾಡಬೇಕು ಅಂದಾಗ ಆ ಶಾಸ್ತ್ರ ಹೇಳುತ್ತಪ್ಪ, ಇದೇ ಕರ್ಮಗಳು ನೀನು ಮೊದಲು ಏನು ಮಾಡ್ತಾ ಇದ್ದೀಯೋ ಅದೇ ಕಣಪ್ಪ, ಕರ್ಮಯೋಗ ರೂಪದಲ್ಲಿ ಮಾಡು, ಆಗ ನಿನಗೆ ಅಂತಃಕರಣ ಶುದ್ಧಿಯಾಗಿ ನಿನಗೆ ಜ್ಞಾನ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಇದು ಅಧಿಕಾರಿಗಳ ತಾರತಮ್ಯದಿಂದ ಹೇಳಿದ್ದು. ಯಾರನ್ನೂ ಬಿಟ್ಕೊಡೋದಿಲ್ಲ ನಮ್ಮ ಶಾಸ್ತ್ರ, ಎಲ್ಲರನ್ನ ಅದಕ್ಕೆ ಹೇಳಿದ್ದು. ವೇದಾಂತ ಈಸ್ ಪರ್ವೇಡಿಂಗ್, ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಅದು ಸೇರಿಸ್ಕೊಳ್ತೆ. ಯಾಕೆ? ಎಲ್ಲರಿಗೂ ಆತ್ಮ ಅವನೇ, ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡುವಂಥದ್ದು ಅದು. ನೋಡ್ರಿ, ಈಗ ಹುಟ್ಟುತ್ತೀವಿ ಬ್ರಹ್ಮಚರ್ಯ ಆಶ್ರಮ. ಬ್ರಹ್ಮಚರ್ಯ ಆಶ್ರಮದಲ್ಲೇ ಆ ವಿಚಾರಗಳು ಕೇಳಿದ ತಕ್ಷಣ 12 ವರ್ಷಗಳ ಕಾಲ ಅವನು ವಿರಕ್ತಿ ಬಂದು ಬ್ರಹ್ಮಚರ್ಯ ಆಗಿಬಿಟ್ಟು ಅವನು ಹಾಗೆ ಸನ್ಯಾಸಿ ಆಗಿಬಿಟ್ಟು ಮುಕ್ತನಾಗ್ಬಿಡ್ಬೋದು, ಆಗಬೇಕು, ಅದು ಬೇರೆ. ಈಗ ನಾವು ಕೆಲವರಿದ್ದೀವಿ, ನನಗೆ ಅಷ್ಟೊಂದು ಇಲ್ಲಪ್ಪ, ನಾನು ಇನ್ನೂ ಸಂಸಾರದಲ್ಲಿ ಮದುವೆ ಮಾಡ್ಕೋಬೇಕು, ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಕಾಳು ಆಳು ಈ ವಾಹನಗಳು ಮನೆ ಮಠ ಎಲ್ಲವನ್ನು ನಾನು ಅನುಭವಿಸ್ಬೇಕು ಅಂತ ಹೇಳಿದಾಗ ಇಲ್ಲೂ ಅಷ್ಟೇ ಶಾಸ್ತ್ರ ಇವನ್ನೇನಾದರೂ ಹಾಳಾಗೋಗಂತ ಬಿಟ್ಬಿಟ್ರೆ ಮತ್ತೆ ಅವನು ಯಾವುದಕ್ಕೆ ಸ್ವೇಚ್ಛಾ ಪ್ರವೃತ್ತಿ ಹೋಗ್ಬಿಡ್ತಾನೆ ಅಂತ ಹೇಳಿ ಅವನಿಗೆ 4 ಆಶ್ರಮಗಳು ಹಾಕ್ಕೊಟ್ರಪ್ಪ. ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ. ಏನದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಸ್ಟೆಪ್ ಬೈ ಸ್ಟೆಪ್ ಹೋಗು. ನಿನಗೂ ಒಂದು ಪ್ರಾಪರ್ ಚಾನಲ್ ಇದೆ, ಎರಡರಲ್ಲೂ ಮೋಕ್ಷನೇ ಆಗುತ್ತೆ. ಇದು ಸ್ವಲ್ಪ ಕಷ್ಟ, ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ, ನೀನು ಇವುಗಳನ್ನ ಅನುಭೋಗಿಸ್ಬೇಕು ಅಂತಿದ್ರೆ ಹೋಗು, ಬಟ್ ಪ್ರಾಪರ್ ಚಾನಲ್. ನೋಡ್ರಿ ಹೇಗಿದೆ ಚಾನಲ್ಲು. ನಮ್ಮ ಹಿಂದೆ ಈ ವೇದಗಳೇ ಹಾಕ್ಕೊಟ್ಟಿರೋದು, ಬೇರೆದು ಯಾರೂ ಅಲ್ಲ, ವೇದಗಳೇ ಪ್ರಾಪರ್ ಚಾನಲ್. ಅದರಿಂದ ಅಲ್ಲಿ ಹೋಗೋ. ಇಲ್ಲಿ ಬಟ್ ಈ 4 ಆಶ್ರಮಗಳಲ್ಲೂ ಕೂಡ ಒಂದು ಕಾಮನ್ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಬೇಸ್ಮೆಂಟ್. ಅದನ್ನು ಹಿಡ್ಕೋಬೇಕು, ಅದನ್ನು ಬಿಡಬಾರ್ದು. ನೀನು ಬ್ರಹ್ಮಚರ್ಯದಲ್ಲಿರು, ಗೃಹಸ್ಥನಾಗಿರು, ಸನ್ಯಾಸನಾಗಿರು, ವಾನಪ್ರಸ್ಥನಾಗಿರೋ, ಬಟ್ ಎಲ್ರಿಗೂ ಒಂದು ಕಾಮನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಏನದು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಉತ್ತರ? ಧರ್ಮ ಅಲ್ಲ ಸರ್? ಏನದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೇಗಿದೆ ನೋಡ್ರಿ, ಚತುರ್ವಿಧ ಪುರುಷಾರ್ಥ. ಚತುರ್ವಿಧ ಪುರುಷಾರ್ಥ ಅಲ್ಲ ಸರ್? ಎಲ್ಲ ಒಂದೇ, ಚತುರ್ವಿಧ ಪುರುಷಾರ್ಥ ಎಲ್ಲ ಒಂದೇ. ಆದ್ದರಿಂದ ಇಲ್ಲಿ ಧರ್ಮವನ್ನು ಬಿಡಬಾರ್ದು, ಎನಿ ಕಾಸ್ಟ್ ಧರ್ಮವನ್ನು ಬಿಡಬಾರ್ದು. ನೀನೇನಾದರೂ ಮಾಡ್ಕೊ. ಧರ್ಮ ಅಂತಂದರೆ ಏನು? ತುಂಬ ದೊಡ್ಡ ಟಾಪಿಕ್ ಇದು ಧರ್ಮ ಅಂತಂದರೆ. ಅದಕ್ಕೆ ಬಸವಣ್ಣವ್ರು ಹೇಳಿರೋದು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ, ಇದನ್ನು ಧರ್ಮ ಅಂತ ಕರೆದ್ಬೋದು. ಬಸವಣ್ಣವರು ಇದನ್ನು ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತಂದರು. ಆಮೇಲೆ ಅಹಿಂಸಾ ಪರಮೋ ಧರ್ಮ ಅಂತ ಎಲ್ಲ ವೇದಗಳಲ್ಲಿ ಬರೋದೆ. ನಮ್ಮ ಮಹಾರಾಜಿಯವರ ಸಮಾಧಿ ನೋಡಿದಾಗ ಇದನ್ನು ಹಾಕಿದ್ದಾರೆ, ಅಹಿಂಸೆ. ನೋಡ್ರಿ, ಇಂಥವೇ ಧರ್ಮ ಅಂದ್ರೆ ಅದು. ಧರ್ಮರಾಯ ಇವರೆಲ್ಲ ಇದನ್ನು ಹಿಡಿದ್ರು, ಉದ್ಧಾರ ಆದರು. ಇವರು ಧರ್ಮವನ್ನು ಬಿಟ್ಟರು, ಹಾಳಾದರು. ಅದಕ್ಕೆ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ದೇವರು ಇರ್ತಾನೆ. ಚೆನ್ನಾಗಿ ನಾವು ಇಟ್ಕೊಳ್ರಿ. ನಿಮಗೆ ದೇವರು ಇರಬೇಕು ಅಂತಂದರೆ ನೀವು ಅಧರ್ಮ ಮಾಡಿಬಿಟ್ಟು 3 ಹೊತ್ತು ದೇವರು ನೆನೀತಾ ಇದ್ರೆ ಏನು ಇರೋದಿಲ್ಲ. ಚೆನ್ನಾಗಿ ನಾವು ಇಟ್ಕೊಳ್ರಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಹಾಗಿರ್ಬಾರ್ದು. ಒಂದೊಂದು ಸಾರಿ ನನಗನ್ಸುತ್ತೆ ನಮ್ಮ ಇಂಡಿಯಾದವರೆಲ್ಲ ಇದೇ ಥರ ಜಾಸ್ತಿ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅಮೇರಿಕಕ್ಕೆ ಬನ್ನಿರಿ, ಅವ್ರ ಪೂಜೆ ಗೀಜೆ ದೇವಸ್ಥಾನ ಎಲ್ಲೂ ಹೋಗೋದಿಲ್ಲ. ಬಟ್ ಅವ್ರು ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಡ್ಯೂಟಿ ಕಾನ್ಷಿಯಸ್ಸು. ಇಲ್ಲಿ ಮೋಸ, ವಂಚನೆ, ಕಪಟ ಅಷ್ಟೊಂದು ಇರೋದಿಲ್ಲ. ಮೇಲ್ಗಡೆ ಎಲ್ಲೋ ಕಳ್ಳರು ಅಲ್ಲೆಲ್ಲೋ ಇರೋದಿಲ್ಲ ಅಂತಲ್ಲ. ಇಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ, ನಮ್ಮಲ್ಲಿ ಮುಂದೆ ನುಗ್ಗೋದು ಮಾಡೋದು ಎಂಥದ್ದು ಮಾಡಲ್ಲ. ಗ್ಯಾಪ್ ಬಿಟ್ಟು ನಿಂತ್ಕೊತಾರೆ, ಇವೆಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಬರ್ತೀನಿ, ಸಂತೋಷ ಆಗುತ್ತಿಲ್ಲ. ಒಂದೊಂದು ಸಲ ನನ್ನ ಮಗ ಹೇಳ್ತಾನೆ, ಒಂದು ಸಲ ನನ್ನ ಮಗ ಅಲ್ಲಿ ನಿಂತಿದ್ದಾನೆ, ಕ್ಯೂ, ಎಲ್ಲರೂ ಗ್ಯಾಪ್ ಬಿಟ್ಟು ನಿಂತ್ಕೊತಾರೆ. ಒಬ್ಬೊಬ್ರಿಗೆ ನುಗ್ಗುಲ್ತಾರೆ, ಮೈ ತಾಕಿಸ್ಕೊಂಡು ನಿಂತ್ಕೊಳ್ಳಲ್ಲ. ಗಂಡಸರಾಗಲಿ ಹೆಂಗಸರಾಗಲಿ ದೂರ ಇರ್ತಾರೆ ಅವರು. ಆಮೇಲೆ ಒಬ್ಬ
ಮುಂದೆ ಹೋದವನು ದುಡ್ಡು ಕೊಟ್ಟು ಹೋಗ್ಬಿಟ್ಟು ಅವನಿಗೆ ಏನು ಬೇಕೋ ತೊಗೊಂಡು, ಹಿಂದೆ ನನ್ನ ಮಗ ನಿಂತಿದ್ದಾನೆ, ಅವನು ಆ ಹೋಟ್ಲ್ನಲ್ಲಿ ಹೋಗಿ ಅವನೇನೇನೋ ಆರ್ಡರ್ ಮಾಡಿದ ತಕ್ಷಣ ಅವನು ದುಡ್ಡು ಕೊಡೋಕ್ಕೆ ಹೋದಾಗ ನಿಮ್ಮ ಮುಂದೆ ಇದ್ದಿರಲ್ಲ, ನಿಮ್ಮ ದುಡ್ಡು ಕೊಟ್ಟಿದ್ದಾಯಿತು, ನೀವು ತೊಗೊಂಡೋಗಿದ್ದು. ಅವ್ರಿಗೆ ಯಾರ ಕಥೆನೋ, ಇವನಿಗೆ ಅವನು ಗೊತ್ತಿಲ್ಲ, ಇವನಿಗೆ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಯಾವತ್ತಾದರೂ ಮಾಡಿದ್ದೀವ? ಮಾಡ್ತೀವ? ಮಾಡೋದಿಲ್ಲ. ಇದು ಧರ್ಮ ಅಂತಂದರೆ ಹಾಗೆ ಮಾಡ್ತಾರೆ ನೋಡ್ರಿ. ಅವ್ರೇನು ಪೂಜೆ ಮಾಡ್ತಾರಾ? ದೇವಸ್ಥಾನಗಳಿಗೆ ಹೋಗ್ತಾರಾ? ಬೃಂದಾವನ ಇಟ್ಕೊಂಡಿದ್ದಾರಾ? ಹೇಳ್ಕೊಡ್ಬೇಕಾ ಅವ್ರಿಗೆ? ಶ್ರೀಮಂತನಾಗಲಿ ಯಾವನಾದರಾಗಲಿ ನಾನು ತಿಂದಿದ್ದನ್ನು ಅವ್ರಿಗೂ ಕೊಡಬೇಕು. ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ. ನಾನು ಕೇಳಿ ಕುಣಿಯೋಂಗಾಯ್ತು. ಇದು ಕಲ್ತ್ಕೋಬೇಕು ನಾವು. ಯಾರಿಂದಲಾದರೂ ಆಗಲಿ ಒಳ್ಳೇದು ಬಂದರೆ ಕಲ್ತ್ಕೋಬೇಕು, ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಆಮೇಲೆ ಅದಕ್ಕೋಸ್ಕರನೇ ಇವೆಲ್ಲ ಬಂದಾಗ ಇಲ್ಲಿ 4 ವರ್ಣಗಳು, 4 ಆಶ್ರಮಗಳು ಅಂತ ಹಾಕ್ಕೊಟ್ಟಿದ್ದು. ಇಲ್ಲಿ ವರ್ಣಗಳು ಅಂತ ಹೇಳಿದ ತಕ್ಷಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹಾಕ್ಕೊಟ್ಟಿದ್ದು ಕೂಡ ಅಲ್ಲೂ ಗ್ರೇಡೇಷನ್ಸ್ ಪ್ರಕಾರ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರನ್ನೂ ಬಿಟ್ಕೊಡೋದಿಲ್ಲ. ಇವಾಗ ತುಂಬ ಬುದ್ಧಿವಂತನಾಗಿರ್ತಾನೆ ಅವನು, ಶಾಸ್ತ್ರಗಳನ್ನು ಓದೋದಕ್ಕೆ ಬಿಟ್ಟು ಅವನು ಉತ್ತಮಾಧಿಕಾರಿ. ಬಟ್ ಅದರ ಜೊತೆಗೆ ಅವನು ದುಡ್ಡು ತೊಗೋಬಾರ್ದು ಯಾರ ಹತ್ರ. ಬ್ರಾಹ್ಮಣರು ಅಂದ್ರೆ ಅರ್ಥ ಏನು? ಯಾರ ಹತ್ರ ದುಡ್ಡು ತೊಗೋಬಾರ್ದು. ಅವ್ರ ಕೆಲಸ ಏನು? ಹುಟ್ಟಿದಾಗಲಿಂದ ಸಾಯೋವರೆಗೂ ವೇದಗಳನ್ನ ಓದಬೇಕು, ಅದನ್ನು ಕಂಟಿನ್ಯೂ ಮಾಡ್ಕೊಂಬರ್ಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಫ್ರೀಯಾಗಿ. ಎಷ್ಟು ಚೆನ್ನಾಗಿದೆ. ಈ ಕೆಲಸ ಯಾರು ಮಾಡ್ತಾರೋ ಅವನು ಬ್ರಾಹ್ಮಣ. ಬ್ರಾಹ್ಮಣರು ಹೊಟ್ಟೆಯಲ್ಲಿ ಹುಟ್ಟಿದವರು ಬ್ರಾಹ್ಮಣ ಅಂತ ಅಲ್ಲ. ಇನ್ನು ಕ್ಷತ್ರಿಯರು ಯಾರು ಈ ಧರ್ಮವನ್ನು ಕಾಪಾಡ್ತಾರೋ ಅವನು ಕ್ಷತ್ರಿಯ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಪಾಡಬೇಕು. ಕ್ಷತ್ರಿಯ ಅಂತಂದರೆ ಅವನು ಶಿಕ್ಷೆ ಕೊಡಬೇಕು. ಅವನು ಈಶ್ವರ ಇದ್ದಂಗೆ. ಹೇಗೆ ಪಾಪ ಮಾಡಿದವನಿಗೆ ಪಾಪದ ಫಲ, ಪುಣ್ಯ ಮಾಡಿದವನು ಪುಣ್ಯದ ಫಲ ಹೇಳ್ತಾರೋ ಹಾಗೆ ಕ್ಷತ್ರಿಯನಾದ ರಾಜ ಅಲ್ಲಿ ಯಾವನೇ ತಪ್ಪು ಮಾಡಲಿ ಶಿಕ್ಷೆ ಕೊಡಬೇಕು. ಅವನ ಮಗ ಮಾಡಿದ್ರು ಅವನ ಮಗನಿಗೂ ಕೊಡಬೇಕು. ಹೇಗಿದೆ ನೋಡ್ರಿ. ನೀವು ಬುದ್ಧಂದು ಸೀರಿಯಲ್ ನೋಡ್ರಿ, ಗೊತ್ತಾಗುತ್ತೆ. ನಾನು ಯಾವಾಗಲಾದರೂ ಒಂದು ಸಾರಿ ಹೇಳ್ತೀನಿ ಇದ್ರ ವಿಚಾರ. ಹೇಗಿದ್ರೆ ಇಲ್ಲಿ ಡಿಸ್ಕಷನ್ಸ್ ಆಗ್ತಾ ಇದೆ, ರಘು ಅವ್ರಿಗೂ ಇನ್ಯಾರಿಗೋ ಅದರ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡೋಣ ಯಾವಾಗಲಾದರೂ. ಅದರಿಂದ ಹಾಗಿರಬೇಕು. ಕ್ಷತ್ರಿಯ ಅವನು ತಪ್ಪು ಮಾಡಿದ್ರು ಅವನೇ ಶಿಕ್ಷೆ ತಗೋಬೇಕು. ಇದು ರಾಮನ್ ನೋಡ್ರಿ ಹೇಗೆ ನಡ್ಕೊಂಡ ಅಂತಂದಿದ್ದಕ್ಕೆ. ಬುದ್ಧ ನೋಡ್ರಿ, ಅವನು ರಾಜನ ಮಗನಾಗಿ ಹುಟ್ಟಿದ್ದು ಹೇಗೆ ನಡ್ಕೊಂಡ, ಅವನು ರಾಜನಾಗಿದ್ದಾಗ ಹೇಗೆ ನೋಡ್ಕೊಂಡ ನೋಡ್ರಿ. ಇದು ಕ್ಷತ್ರಿಯರು. ಇನ್ನು ವೈಶ್ಯರು ಅವರು ಅಷ್ಟೇ, ಇವ್ರಿಗೂ ಅಷ್ಟೇ 4 ಬೇಸ್ಮೆಂಟು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮವನ್ನು ಬಿಡಬಾರ್ದು. ಧರ್ಮ ಯಾರೂ ಬಿಡಬಾರ್ದು. ದೇವ್ರನ್ನ ಬಿಡಬಾರ್ದು. ನಂಬಿಕೆ, ಶ್ರದ್ಧೆ ಇವೆಲ್ಲ ಬಿಡಬಾರ್ದು. ಶಾಸ್ತ್ರ ಓದೋದು, ನ್ಯಾಯ, ಧರ್ಮ, ನೀತಿ ಯಾರೂ ಬಿಡಬಾರ್ದು. ಇದು ಅದಾದ ಮೇಲೆ ಇನ್ನು ವೈಶ್ಯರು ಅವುಗಳನ್ನ ಶೇಖರಣೆ ಮಾಡಬೇಕು, ಲಾಭ ಇಟ್ಕೋಬೇಕು. ಯದ್ವತತ್ವ ಅಲ್ಲ. ಮತ್ತು ಅದನ್ನು ಕಡಿಮೆ ಆದಾಗ ತುಂಬಿಟ್ಕೊಂಡ್ಬಿಟ್ಟು ಜಾಸ್ತಿ ಆದಾಗ ಕಡಿಮೆ ಅವೇನು ಬೇಕಾದರೂ ಮಾಡಿಕೊಳ್ಳಿ. ಜನಗಳಿಗೆ ತೊಂದರೆ ಆಗಬಾರ್ದು. ಮಾಡಬೇಕು, ನ್ಯಾಯವಾಗಿ ಮಾಡಬೇಕು. ಇವಾಗ ವೈಶ್ಯರಲ್ಲಿ ತೂಕ ಹೆಚ್ಚು ಕಡಿಮೆ ಮಾಡೋದು, ಆಮೇಲೆ ಟೋಟ್ಲ್ ಹೆಚ್ಚು ಕಡಿಮೆ ಮಾಡೋದು, ಹುಡುಗರು ಬಂದರೆ ಒಂದು ಬೆಲೆ ಹೇಳೋದು, ಸುಳ್ಳು ಹೇಳೋದು, ಇವು ಮಾಡಬಾರ್ದು. ನೀವು ಲಾಭ ತಗೊಳ್ಳಿ ಅಂತ ಯಾರೂ ಹೇಳಲಿಲ್ಲ, ತಗೊಳ್ರಿ. ಲಾಭ ತಗೊಳ್ದೆ ನೀವು ಹೆಂಡತಿ ಮಕ್ಕಳನ್ನ ಹೇಗೆ ಕಾಪಾಡ್ತೀರಾ? ಹೀಗೆ ಬ್ರಾಹ್ಮಣರದ್ದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಯಾರ ಹತ್ರ ಕೇಳಬಾರ್ದು, ಕೊಟ್ಟರೆ ಇಸ್ಕೋಬೇಕು. ಮತ್ತು ಅದರಲ್ಲೇ ಜೀವನ ಮಾಡಬೇಕು. ಸರಳವಾದ ಜೀವನ ಮಾಡಬೇಕು, ಸಿಂಪಲ್ಲಾಗಿ ಜೀವನ ಮಾಡಬೇಕು. ಅವನಿಗೆ ಆಡಂಬರಗಳಿರಬಾರ್ದು. 3 ಹೊತ್ತು ವೇದಾಧ್ಯಯನ ಓದೋದು, ಹೇಳ್ಕೊಡೋದು, ಪೂಜೆ ಪುನಸ್ಕಾರಗಳು ಇಂಥವೆಲ್ಲ ಹೇಳ್ಕೊಡೋದು ಮಾಡಬೇಕು. ಎಷ್ಟು ಚೆನ್ನಾಗಿದೆ ಇದು. ಯಾವ ಶಾಸ್ತ್ರದಲ್ಲಿದೆ ಸ್ವಾಮಿ ಇದು? ಇವಾಗ ಶೂದ್ರ ಅವನು ಇಂಥವು ಯಾವ ಶಕ್ತಿಯೂ ಇಲ್ಲ. ಅವನಿಗೆ ಗೊತ್ತಿರೋದೇನು ಅಂತಂದರೆ ಮನೆ ಗುಡಿಸೋದು, ಸಾರಿಸೋದು, ಸೇವೆ ಮಾಡೋದು. ನಿನಗೂ ಮೋಕ್ಷ ಇದೆ. ಶೂದ್ರ ಅವನು ಬಿಡಲಿಲ್ಲ. ಬಟ್ ಬೇಸ್ಮೆಂಟ್ ನಿನಗೂ ಅದೇ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಬಿಡಬಾರ್ದು. ಧರ್ಮವನ್ನು ಬಿಡಬಾರ್ದು. ಮಾಡು. ಇವರು ಸೇವೆ ಮಾಡ್ತಾ ಇದ್ದರೆ ನಿಂಗೆ ಮೋಕ್ಷ ಆಗುತ್ತೆ ಅಂತ ಯಾರ್ಯಾರು ಎಲ್ಲೆಲ್ಲಿದ್ದರೆ ಅವರವ್ರಿಗೆ ಅಲ್ಲಲ್ಲಿ ಈ ವಿಧಾನ ಹೇಳ್ಕೊಂಡು ಹೋಗುತ್ತಲ್ಲ, ಇದು ನಮ್ಮ ವೇದಗಳ ಹೆಚ್ಚುಗಾರಿಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ. ನಾಳೆ ಕಂಟಿನ್ಯೂ ಮಾಡೋಣ ಸ್ವಲ್ಪ.